ರೈತ ಬಾಂಧವರೇ ಹಾಗೂ ಕಿಸಾನ್ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಸಾಗರದ ಪ್ರಗತಿಪರ ರೈತ ಹಾಗೂ ಸಂಪದ ಸಾಲು ಈ ಪತ್ರಿಕೆ ಸಂಪಾದಕರು ನಮ್ಮ ಜೊತೆಗಿದ್ದಾರೆ. ಇವತ್ತು ಇವರು ತಮ್ಮ ಒಂದು ಸಮಗ್ರ ಕೃಷಿಯ ಅನುಭವಗಳನ್ನು ನೈಸರ್ಗಿಕವಾಗಿ ಯಾವ ರೀತಿಯಿಂದ ಅವರು ಮಾಡ್ತಾ ಇದ್ದಾರೆ, ಸಾವಯವ ಕ್ರಮದಲ್ಲಿ ಅಂತ ಹೇಳ್ಬೋದು, ನೈಸರ್ಗಿಕ ಕ್ರಮದಲ್ಲಿ ಅಂತ ಹೇಳ್ಬೋದು. ಇವರು ಸುಮಾರು ವರ್ಷಗಳಿಂದ ಈ ಕೃಷಿ ಮತ್ತು ಈ ಸಂಪದ ಸಾಲು ಪತ್ರಿಕೆಯ ಒಂದು ಸಂಪಾದಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆಗಿದ್ದಾರೆ. ಪ್ರಥಮವಾಗಿ ತಮಗೆ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ಕಾರ. ಕೇಳುಗರಿಗೂ ಕೂಡ ನನ್ನ ಪ್ರೀತಿಯ ನಮಸ್ಕಾರ. ಪ್ರಥಮವಾಗಿ ನಾವು ನಿಮಗೆ ಪ್ರಶ್ನೆ ಕೇಳಬೇಕಂತಂದ್ರೆ, ಎಷ್ಟು ವರ್ಷದಿಂದ ಈ ಕೃಷಿಯಲ್ಲಿ ತಾವು ತೊಡಗಿಸಿಕೊಂಡಿದ್ರಿ? ಕೃಷಿ ನನ್ನ ಕೌಟುಂಬಿಕ ಹಿನ್ನೆಲೆಯೂ ಕೂಡ ಕೃಷಿ ಕುಟುಂಬದಿಂದ ಬಂದವನು ನಾನು. ಆದರೆ ತುಂಬ ಸಣ್ಣದಾದಂತಹ ಭೂಮಿಯನ್ನು ಹೊಂದಿತ್ತು ನಮ್ಮ ಕುಟುಂಬ. ಆಗ ಕೃಷಿಯನ್ನು ನೋಡ್ಕೊಂತ ಇದ್ದವನು. ಆ ಕಾಲದ ಒಂದು ಕನಸು, ನಾನು ಕೂಡ ಕೃಷಿಯನ್ನು ತುಂಬ ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅನ್ನುವಂತಹ ಒಂದು ಕನಸನ್ನು ಇಟ್ಕೊಂಡು ದಿನಗಳು ಕಳೀತಾ ಇದ್ವು. ನನ್ನ ಓದು ಕೂಡ ಕಳೀತಾ ಇತ್ತು. ಆ ನಂತರ ಬೆಳವಣಿಗೆ ಹಂತದ ನಂತರ ಕೃಷಿ ಭೂಮಿಯನ್ನು ಖರೀದಿ ಮಾಡಿದೆ. ಆ ಜಾಗದಲ್ಲಿ ಇವತ್ತು ಒಂದು ಸಮಗ್ರವಾದಂತಹ ಲಾಂಗ್ ಟರ್ಮ್ ಕ್ರಾಪ್ ಅನ್ನ ನಾನು ಬೆಳೆದಿದ್ದೀನಿ. ಯಾಕೆ ಶಾರ್ಟ್ ಟರ್ಮ್ ಕ್ರಾಪ್ ಅನ್ನು ಕೂಡ ತುಂಬಾ ಬೆಳೆದಿದ್ದೆ, ಅದನ್ನ ನಾನು ಯಾಕೆ ಮುಂದುವರಿಸಲಿಲ್ಲ ಅಂತಂದ್ರೆ, ನನಗೆ ಬೇರೆ ಬೇರೆ ಉದ್ಯೋಗಗಳು ಇರುವ ಕಾರಣಕ್ಕಾಗಿ ಪೂರ್ತಿ ಸಮಯವನ್ನು ನಾನು ನನ್ನ ತೋಟದಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಲಾಂಗ್ ಟರ್ಮ್ ಕ್ರಾಪ್ಗಳ ಕಡೆಗೆ ಜಾಸ್ತಿ ಒಲವನ್ನು ತೋರಿ ಇವತ್ತು ಬೆಳೆದಿದ್ದೀನಿ. ಅಡಿಕೆ, ಬಾಳೆ, ತೆಂಗು, ಮಾವು, ಹಲಸು, ಅಕೇಶಿಯಾ, ನೀಲಗಿರಿ, ಸಿಲ್ವರ್ ಓಕು, ಕಾಫಿ, ಕೋಕೋ, ಕಾಳುಮೆಣಸು, ಗೋಡಂಬಿ, ಆಮೇಲೆ ಕೋಕಮ್ ಅಂತಾರಲ್ಲ, ಕೋಕಮ್, ಪುನರ್ಪುಳಿ ಅಂತ ಹೇಳ್ತಾರೆ. ಆಮೇಲೆ ಅಪ್ಪೆಮಿಡಿ, ಮಾವು, ಈ ತರಹದ ಒಂದಷ್ಟು ವೆರೈಟಿಗಳನ್ನ ನನ್ನ ತೋಟದಲ್ಲಿ ನಾನು ಹಾಕಿದ್ದೇನೆ. ಬಹಳ ವಿಶೇಷ ಅಂದ್ರೆ ಅಲ್ಲಿರುವಂತಹ ಕಾಡು ಮರಗಳನ್ನು ಒಂದನ್ನು ಕೂಡ ಹಾಳು ಮಾಡಿದೆ. ನೈಸರ್ಗಿಕವಾಗಿ ಮಲೆನಾಡು ಅಂದ್ರೆ ಮರಗಳು ತುಂಬಾ ಬೆಳೆಯುತ್ತೆ. ನಮ್ಮ ಕುವೆಂಪುರವರು ಯಾವಾಗ್ಲೂ ಹೇಳ್ತಾರಲ್ಲ, ಹಸುರಿತ್ತಲ್ ಎತ್ತೆತ್ತಲ್ ಹಸಿರು ಗಟ್ಟಿತ್ತು ಕವಿ ಆತ್ಮ ಹಸುರು ನೆತ್ತರ್ ಒಡಲಿನಲ್ಲಿ ಅಂತ ಹೇಳ್ದಂಗೆ ಅಂತ ಹಸಿರು ನಮ್ಮಲ್ಲಿ ತುಂಬಿರತ್ತೆ. ಆದ್ರೆ ಬಹುತೇಕ ಇವತ್ತಿನ ರೈತರುಗಳು ಆ ಮರವನ್ನ ಕಡಿದು ಬಿಡೋದು ಅಥವಾ ಏಕದಮ್ ಲಾಭ ಬರುವಂತಹ ಉದ್ದೇಶಗಳಿಗಾಗಿ ಜೋಳವನ್ನು, ಶುಂಠಿಯನ್ನು ಹಾಕಲಿಕ್ಕೆ ಇರೋ ಮರಗಳನ್ನು ಕಡಿಯುವಂತಹ ಪ್ರಕ್ರಿಯೆ ಮಲೆನಾಡಿನಲ್ಲಿ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ನಾನು ಇದರ ಆಚೆ ನಿಂತು ಯೋಚನೆ ಮಾಡಿದೆ, ಒಂದು ಮರ ಹುಟ್ಟಿ ಬೆಳೆದು ದೊಡ್ಡ ಆಗಲಿಕ್ಕೆ ನಮಗೆಲ್ಲ ಯಥೇಚ್ಛವಾಗಿ ಆಮ್ಲಜನಕವನ್ನು ಕೊಡಲಿಕ್ಕೆ ಎಷ್ಟೋ ವರ್ಷಗಳು ಬೇಕು. ಅಂತಹ ಮರವನ್ನು ನಾವು ಕಡಿದೆ ಅದನ್ನು ಉಳಿಸ್ಕೊಂಡು ಅದ್ರ ಜೊತೆಗೆ ಏನಾದರೂ ಬೆಳೆಯನ್ನು ತೆಗಿಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂತಹ ಯೋಚನೆ ಮಾಡಿದಾಗ ಆ ಮರಗಳಿಗೆ ಕಾಳುಮೆಣಸು ಮತ್ತೆ ವೀಳ್ಯದೆಲೆಯನ್ನು ಹಾಕುವಂತಹ ಅತ್ಯಂತ ಸರಳವಾದ ಅವಕಾಶ ನಮ್ಮ. ಇದು ಯಾವ ತಳಿ ಅಂತ ಹೇಳ್ತೀರಿ? ಇಲ್ಲಿ ತಳಿ ನಾನು ಒಂದು 5-6 ತಳಿಯ ಕಾಳುಮೆಣಸುಗಳನ್ನು ಹಾಕಿ ಪ್ರಯೋಗ ಮಾಡಿದ್ದೀನಿ. ಒಂದು ಅದರಲ್ಲಿ ಯಶಸ್ಸು ಕಂಡಿದ್ದೀರಾ? ಒಂದು ಹಂತದ ಯಶಸ್ಸನ್ನು ಕಂಡಿದ್ದೀನಿ. ಈಗ ಕಾಳುಮೆಣಸು ಬೆಳೆಯನ್ನ ನಾನು ಕೊಯ್ತಾ ಇದ್ದೀನಿ. ಎಲ್ಲ ಕಡೆಗೂ ಇದ್ದ ಹಾಗೆ ಎಲ್ಲ ಬೆಳೆಗಳಿಗೂ ಇದ್ದಂಗೆ ಸಣ್ಣ ಪುಟ್ಟ ರೋಗಗಳಿರ್ತವೆ, ಸಮಸ್ಯೆಗಳಿರ್ತವೆ. ಅದು ಹೇಳ್ತಾ ಇರಲ್ಲ, ಎಲ್ಲವೂ ಕೂಡ ಸಹಜವಾದಂಥ ಪ್ರಕ್ರಿಯೆಗಳು. ಅದ್ರ ನಡುವೆನೆ ಕಾಳುಮೆಣಸು ತುಂಬ ಚೆನ್ನಾಗಿ ಈಲ್ಡ್ ಕೂಡ ಬರ್ತಾ ಇದೆ. ಅದಕ್ಕಿಂತ ಖುಷಿ ಅಂದರೆ ಆ ಜಾಗವನ್ನು, ಆ ಮರವನ್ನು ಅತ್ಯಂತ ಸಮರ್ಪಕವಾಗಿ ಬಳಸಿಕೊಂಡೆ ಅನ್ನುವಂತಹ ಆ ಹೆಮ್ಮೆ ನನಗೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಈಗ ತಾವು ಹೇಳಿದಿರಿ ವಿವಿಧ ಒಂದು ಕೃಷಿ ಬೆಳೆಗಳನ್ನು, ತೋಟಗಾರಿಕೆ ಬೆಳೆಗಳನ್ನು ಅಂತ ಬೆಳೀತಾ ಇದ್ರಿ. ಇದು ಏನು ಹೇಳ್ತೀವಿ ನಾವು ಈಗ ಅಂತರ್ಬೆಳೆ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿಯೋ ಅಥವಾ ಮಿಕ್ಸ್ಡ್ ಕ್ರಾಪ್ ಎಲ್ಲಾನು ಮಿಶ್ರಣ ಮಾಡಿ ಬೆಳೀತಕ್ಕಂಥದ್ದು ಹೇಗೆ ಸರ್? ಇದು ಮಿಕ್ಸ್ಡ್ ಕ್ರಾಪ್ ಸಿಸ್ಟಮ್. ನಾವು ಯಾವತ್ತೂ ಕೂಡ ನಮ್ಮ ಜೀವನದಲ್ಲಿಯೂ ಕೂಡ ಯಾರೋ ಒಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಹೇಳಿ ಹೇಳ್ತಾರೆ. ಕೃಷಿಕರು ಕೂಡ ಮೊದಲು ಕಲಿಬೇಕಾದ್ದು ಯಾವುದೋ ಒಂದು ಬೆಳೆಗಳ ಮೇಲೆ ಅವಲಂಬಿತರಾಗಿರಬಾರ್ದು. ಹೌದು. ಯಾಕೆ ಅಂದರೆ ಯಾವ ಸಮಸ್ಯೆಗಳು, ಒಂದು ಮಾರುಕಟ್ಟೆ ಸಮಸ್ಯೆಯನ್ನು ನಮ್ಮ ಭಾರತದ ರೈತರುಗಳು ಅನುಭವಿಸ್ತಾ ಇದ್ದಾರೆ. ಹೌದು. ಇನ್ನು ಕಾಡು ಪ್ರಾಣಿಗಳ ಕಾಟ ಮತ್ತು ನೈಸರ್ಗಿಕ ವಿಕೋಪಗಳ ಕಾಟಗಳು ನಮ್ಮ ಮುಂದೆ ಇದೆ. ರೋಗ ರುಜಿನಗಳ ಬಾಧೆ ತುಂಬಾ ಇದೆ. ಯಾವುದೋ ಒಂದು ಸಂದರ್ಭದಲ್ಲಿ ಮಾರ್ಕೆಟ್ ಕೈ ಕೊಡ್ಬೋದು, ಅಥವಾ ಆ ಬೆಳೆಗಳು ಸಂಪೂರ್ಣವಾಗಿ ಇನ್ಯಾವುದೋ ಕಾರಣಕ್ಕೆ ನಾಶ ಹೊಂದಬಹುದು. ಈ ಎಲ್ಲ ಕಾರಣಕ್ಕಾಗಿ ಒಂದೇ ಬೆಳೆಗಳನ್ನ ಅವಲಂಬಿತರಾಗಿರಬಾರದು ಅನ್ನುವಂತಹದ್ದು ನನ್ನ ಧೋರಣೆ. ರೈತರಿಗೆ ಪ್ರತಿ ತಿಂಗಳು ಪ್ರತಿ ವರ್ಷನೂ ನಿರಂತರವಾಗಿ ಸುಸ್ಥಿರವಾದ ಒಂದು ಆದಾಯ ಬರ್ತಾ ಇರಬೇಕು. ಒಂದು ಆದಾಯ ಬರಬೇಕು, ಕೃಷಿಕರು ಇನ್ನೊಂದು ಸ್ವಾವಲಂಬನೆ ಅಂತ ಸಾಗಬೇಕು. ಇವೆರಡು ನಾವು ಇಲ್ಲಿ ಒಂದು ಆದಾಯ ಅನ್ನುವಂಥದ್ದು ಒಂದೆಡೆ, ಇನ್ನೊಂದು ಸ್ವಾವಲಂಬನೆ ಅನ್ನೋದು ಇನ್ನೊಂದೆಡೆ. ಆದಾಯ ಬಂದ ತಕ್ಷಣ ಸ್ವಾವಲಂಬನೆನ ಕೇಳೋದಕ್ಕಿಂತನೂ ನಾನು ಹೇಳೋದು
ಮನೆಗೆ ಬೇಕಾದ ತರಕಾರಿಗಳು ಹೌದು, ಅವರೇ ಬೆಳ್ಕೊಂಡ್ರೆ ಅದು ಕೂಡ ಒಂದು ಸ್ವಾವಲಂಬನೆಯ ಒಂದು ಅಂಗ. ಆಮೇಲೆ ನಾನು ಆಗ್ಲೇ ತಮ್ಗೆ ಹೇಳ್ತಾ ಇದ್ದೆ, ಈಗ ಅಡಿಕೆ ತುಂಬಾ ಕಡೆ ಎಲೆ ಚುಕ್ಕಿ ರೋಗ, ಹಳದಿ ರೋಗ, ಬೇರೆ ಬೇರೆ ರೋಗ ಬಾಧೆಗಳು ಪ್ರಾರಂಭ ಆಗಿದೆ. ಹೌದು ಹೌದು. ನೀವು ಅಡಿಕೆ ಒಂದನ್ನೇ ನಂಬಿಕೊಂಡ್ರೆ ಅಡಿಕೆ ಇಡೀ ತೋಟಗಳು ನಿರ್ನಾಮ ಆದ್ರೆ ರೈತ ತಲೆ ಮೇಲೆ ಕೈ ಹೊತ್ಕೊಳ್ಬೇಕಾದ ಪರಿಸ್ಥಿತಿ ಬರುತ್ತೆ. ಆದರೆ ಇಲ್ಲೊಂದು ಅವಕಾಶಗಳಿದೆ. ಹಿಂದಿನ ನೀವು ತೋಟಗಳನ್ನ ತಾವು ಗಮನಿಸಿ, ಅಲ್ಲಿ ಎಷ್ಟು ತರ ಕ್ರಾಪ್ಗಳಿರ್ತಿತ್ತು. ಅಡಿಕೆಯ ಜೊತೆ ಕಾಳುಮೆಣಸು ಇರ್ತಾ ಇತ್ತು, ಜಾಯಿಕಾಯಿ ಇರ್ತಾ ಇತ್ತು, ಲವಂಗ ಇರ್ತಾ ಇತ್ತು, ಲಿಂಬು ಇರ್ತಾ ಇತ್ತು, ಕೋಕೋ ಇರ್ತಾ ಇತ್ತು, ಏಲಕ್ಕಿ ಇರ್ತಾ ಇತ್ತು, ಬಾಳೆಗಳಿರ್ತಾ ಇತ್ತು. ಹೀಗೆ ಒಂದು ಕ್ರಾಪಿನ ಏನಾದ್ರೂ ಕೊರತೆ ಆದ್ರೆ ಮತ್ತೊಂದು ಕ್ರಾಪ್ ನಮ್ಮನ್ನ ಕೈ ಹಿಡಿಯುತ್ತೆ, ಆತನ ಬದುಕನ್ನ ಹಸನುಗೊಳಿಸುತ್ತೆ ಅನ್ನುವಂತಹ ಹಿಂದಿನ ಜನ ಮಾಡಿರ್ತಕ್ಕಂತಹ ಒಂದು ಟ್ರೆಡಿಷನಲ್ ಸಿಸ್ಟಮ್ ಅಂತಿರಲ್ಲ, ನಿಜವಾಗ್ಲೂ ಈ ಹಳೆ ಸಿಸ್ಟಮ್ಗಳು ತುಂಬಾ ಉಪಯೋಗಕಾರಿಯಾದಂತಹ ಮಿಕ್ಸ್ಡ್ ಕ್ರಾಪ್ ಸಿಸ್ಟಮ್ ಇದು. ಇದರಿಂದ ಒಂದು ಸುಸ್ಥಿರವಾದ ಆದಾಯ, ಆಮೇಲೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅಕಸ್ಮಾತ್ ಅದು ಹೋಯ್ತಪ್ಪ ಅಂದ್ರೆ ನಾನು ಭಯಭೀತನಾಗೋದಿಲ್ಲ, ನನಗೆ ಇನ್ನೊಂದಿದೆ ಅನ್ನುವಂತಹ ಧೈರ್ಯ ಜೊತೆ ಇರುತ್ತೆ. ಈಗ ಅದ್ರ ಜೊತೆಗೆ ಬಾರ್ಡರ್ ಕ್ರಾಪ್ಸ್ ಅಂತ ಬರುತ್ತೆ. ಬಾರ್ಡರ್ ಕ್ರಾಪ್ಗಳಲ್ಲಿ ನಾವು ಸಹಜವಾಗಿ ಸಿಲ್ವರ್ ಓಕ್ ಗಿಡಗಳನ್ನು ಹಾಕ್ಬೋದು. ಅದು ಹಾಕೋದ್ರಿಂದ ಅದಕ್ಕೆ ಕಾಳುಮೆಣಸನ್ನ ಮತ್ತೆ ಹಾಕ್ಬೋದು. ಸಿಲ್ವರ್ ಓಕ್ ಗಿಡಗಳಿಗೂ ಕೂಡ ತುಂಬಾ ಬೆಲೆ ಇದೆ. ಒಂದು 10-15-20 ವರ್ಷಗಳ ಬೆಳೆದ ನಂತರ ಟೀಕ್ ಗಿಡಗಳನ್ನ ಸುತ್ತ ಹಾಕ್ಬೋದು, ಅದಕ್ಕೂ ಕೂಡ ಒಳ್ಳೆಯ ಅಂದ್ರೆ ಇದು ಜೀವಂತ ಬೇಲಿಯಾಗಿ ಕೂಡ ಇದು ಕೆಲಸ ಮಾಡ್ತದೆ, ಖಂಡಿತ ಕೆಲಸ ಮಾಡುತ್ತೆ. ಅದು ಒಂದು ಕೆಲಸ ಮಾಡುತ್ತೆ. ಹಸಿರು ಬೇಲಿ ಅನ್ನೋದು ಇನ್ನೊಂದು ಕಾನ್ಸೆಪ್ಟ್ ನನ್ನ ಪ್ರಕಾರ. ಹಸಿರು ಬೇಲಿಗಳಿಗೆ ಈಗ ನಮ್ಗೆ ನೈಟ್ರೋಜನ್ ಫಿಕ್ಸ್ ಮಾಡ್ಲಿಕ್ಕೆ ಗ್ಲಿಡಿಸೀರಿಯಾ ಅನ್ನುವಂತ ಒಂದು ಗಿಡ ಬಂದಿದೆ. ಗೊಬ್ಬರ ಗಿಡ ಅಂತ ನಾವು ಸಹಜವಾಗಿ ಬಳಸ್ತೀವಿ. ಅದಕ್ಕೆ ಏನು ಬೇಡ, ನೀರು ಬೇಡ, ಗೊಬ್ಬರ ಬೇಡ, ಅದು ಸಹಜವಾಗಿ ಬೆಳ್ಕೊಂಡ್ಬಿಡ್ತದೆ, ಅಂದ್ರೆ ಹಸನಾಗಿ ಬೆಳೆಯುತ್ತೆ. ಒಂದು ಮಳೆ ಇದ್ರೆ ಸಾಕು, ಮಳೆಯೂ ಬೇಕಾಗಲ್ಲ, ಒಂಚೂರು ಚಿಗುರಿ ಬಿಟ್ರೆ ಆಮೇಲೆ ಅದಕ್ಕೆ ಮಳೆಯೂ ಕೂಡ ಬೇಕಾಗಲ್ಲ. ಅದರಿಂದ ಏನೇನಾಗತ್ತೆ ಲಾಭ ಅನ್ನೋದನ್ನ ನಾವು ಯೋಚನೆ ಮಾಡಿದ್ರೆ, ಅದರ ಎಲೆಯಿಂದ ಅಥವಾ ಅದರ ಬೇರುಗಳಿಂದ ಆ ಭೂಮಿಯಲ್ಲಿ ಬೇಕಾದಂತಹ ನೈಟ್ರೋಜನ್ ಫಿಕ್ಸ್ ಆಗುತ್ತೆ. 2 ತೆಂಗಿನ ಮರಗಳ ಮಧ್ಯೆ 2 ಈ ತರಹದ ದಪ್ಪದ ಗ್ಲಿಡಿಸೀರಿಯ ಗಿಡಗಳನ್ನ ನೆಟ್ರೆ ಆಲ್ಮೋಸ್ಟ್ ಅವೆರಡು ತೆಂಗಿನ ಮರಕ್ಕೆ ಬೇಕಾದಂತಹ ಗೊಬ್ಬರ ಮತ್ತು ನೈಟ್ರೋಜನ್ ಅನ್ನು ಅದು ಸಪ್ಲೈ ಮಾಡುತ್ತೆ. ಈಗ ಅತ್ಯಂತ ಸಹಜವಾಗಿ ಇರುವಂತಹ ಬೇಸಾಯ ಪದ್ಧತಿಗಳಿದು. ನಾನು ಹೇಳೋದು, ಅತ್ಯಂತ ಕಡಿಮೆ ವೆಚ್ಚಗಳಲ್ಲಿ ಉತ್ಪಾದನೆಯನ್ನ ಅಥವಾ ನಮ್ಮ ಕೃಷಿಯನ್ನ ಮಾಡುವಂತಹ ಸಿಸ್ಟಮ್ಗಳನ್ನು ಕೂಡ ನಾವು ಪ್ರಾರಂಭ ಮಾಡಬೇಕು. ಈಗ ನಾನು ತೋಟಕ್ಕೆ ಮೇಲ್ನೀರನ್ನು ಕೊಡುವ ಸಿಸ್ಟಮ್ ಅನ್ನು ನಿಧಾನವಾಗಿ ಬಿಡ್ತಾ ಬಂದೆ. ಕಾಲುವೆ ಮುಖಾಂತರ ಬಿಡ್ತಕ್ಕಂಥದ್ದು. ಕಾಲುವೆ ಅಲ್ಲಿ ಸಹಜವಾಗಿರುತ್ತೆ. ಮಲೆನಾಡಿನ ತೋಟಗಳಲ್ಲಿ ಕಾಲುವೆ ಅತ್ಯಂತ ಸಹಜವಾಗಿರ್ಬೇಕು, ಅನಿವಾರ್ಯ ಕೂಡ. ಯಾಕೆಂದ್ರೆ ಆ ಜವಳು ಅಂತೀವಲ್ಲ, ಆ ಜವಳು ಮಳೆಗಾಲದಲ್ಲಿ ಹರಿದು ಹೋಗ್ಬೇಕು ಅನ್ನುವಂಥ ಒಂದು ಕಾರಣ. ನಾನೇನು ಯೋಚನೆ ಮಾಡಿದೆ, ಸ್ವಲ್ಪ ಕೆಳಭಾಗದಲ್ಲಿ ತೋಟ ಇದ್ರೆ ಅದಕ್ಕಿಂತ ಮೇಲ್ಭಾಗದಲ್ಲಿ ಮಳೆಯ ನೀರೆಲ್ಲ ಒಂದು ಕಡೆ ಇಂಗ್ಲಿಕ್ಕೆ ಏನಾದ್ರು ಒಂದು ಅವಕಾಶ ಮಾಡಬಹುದಾ ಅನ್ನುವಂತಹ ಯೋಚನೆಯನ್ನ ಮಾಡಿ, ಹೌದು, ಕೃಷಿ ಹೊಂಡವೇ ಒಂದು 50 ಬೈ ಒಂದು 25 ಅಡಿ ಗಾತ್ರದ ಒಂದು ದೊಡ್ಡ ಕೃಷಿ ಹೊಂಡವನ್ನ ಮಾಡಿದೆ. ಅದೆಷ್ಟು ಚೆನ್ನಾಗಿ ನಿರ್ಮಾಣ ಆಗಿದೆ ಅಂತಂದ್ರೆ, ಮಳೆಗಾಲದಲ್ಲಿ ತುಂಬಾ ತುಂಬಿಕೊಂಡಿರುತ್ತೆ. ಈಗ ಫೆಬ್ರವರಿಯ ಹಂತ, ಈಗಲೂ ಕೂಡ ಅದು ಆಲ್ಮೋಸ್ಟ್ ತುಂಬಿಕೊಂಡಿದೆ. ನನ್ನ ತೋಟಕ್ಕೆ ಸ್ವಲ್ಪ ಕೆಳಭಾಗದಲ್ಲಿದೆ, ಅದಕ್ಕೆ ನೀರನ್ನು ನಾನು ಕೊಡ್ತಾ ಇಲ್ಲ. ಮೇ ಹೊತ್ತಿಗಾಗಲೇ ಈ ಕೆರೆಯಲ್ಲಿ ನೀರು ಸ್ವಲ್ಪ ಡೌನ್ ಆಗಿರುತ್ತೆ, ತೋಟಕ್ಕೆ ಅದೆಲ್ಲ ನಿಧಾನವಾಗಿ ಎಳ್ಕೊಂಡಿರುತ್ತೆ. ಮೇಲ್ ನೀರು ಕೊಡುವಂತಹ ಅವಶ್ಯಕತೆ ಬೀಳಲಿಲ್ಲ. ಅಂದ್ರೆ ಮೇಲ್ನೀರು ಕೊಟ್ಟರು ಒಳ್ಳೇದೇ, ಯಾಕೆಂದ್ರೆ ನೀರಿನ ಅವಶ್ಯಕತೆ ಇರುತ್ತೆ ಗಿಡಕ್ಕೆ. ಆದ್ರೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ, ಈಗಂತೂ ಎಲ್ಲ ಕಡೆ ವೋಲ್ಟೇಜ್ ಸಮಸ್ಯೆ ಇದೆ, ಹೌದು ಸರ್, ಪವರ್ ಕರೆಂಟಿನ ಸಮಸ್ಯೆ ಇದೆ. ಈ ಕಾರಣಕ್ಕೂ ಕೂಡ ನಮ್ಗೆ ಇದೊಂದು ಉಪಯೋಗಕಾರಿ ಆಗುತ್ತೆ. ಆಮೇಲೆ ಆ ನೀರು ಇಂಗಿಸೋದ್ರಿಂದ ಅಂತರ್ಜಲ ಹೆಚ್ಚುತ್ತಾ ಹೋಗುತ್ತೆ. ಅಲ್ಲ ಪಕ್ಕದಲ್ಲಿರುವಂತಹ ಬೋರ್ವೆಲ್ ನೀರು ತುಂಬಿಕೊಳ್ಳುತ್ತೆ. ಈ ತರಹದ ಒಂದಷ್ಟು, ಆಮೇಲೆ ಒಂದಷ್ಟು ಪ್ರಾಣಿ ಪಕ್ಷಿಗಳು ನೀರು ಕುಡಿದು ಹೋಗ್ತವೆ. ನಮ್ಮ ತೋಟಕ್ಕೂ ನೀರು ಅದಾಗೆ ಎಳ್ಕೊಳ್ಳುತ್ತೆ, ನೀರು ಸಕ್ ಮಾಡುತ್ತೆ. ಈ ಮೇಲ್ಗಡೆ ಇದು ಇರೋದಕ್ಕಾಗಿ ಕೆರೆ ಕೆಳಗಡೆ ಭಾಗ ನಿಧಾನವಾಗಿ ಎಳ್ಕೊಳ್ತಾ ಹೋಗುತ್ತೆ. ಅದು ಮನುಷ್ಯನ ಹಂಗೆ ಎಕ್ಕದಮ್ ಎಳ್ಕೊಳ್ಳೋದಿಲ್ಲ, ಅಂದ್ರೆ ಎಲ್ಲವೂ ತನಗಿರ್ಲಿ ಅಂತ ಮನುಷ್ಯ ಹೇಳ್ತಾನೆ, ಸ್ವಾರ್ಥ ಇರುತ್ತೆ. ಆದ್ರೆ ಈ ಗಿಡ ಮರಗಳು ಹಾಗಲ್ಲ, ನಿಧಾನವಾಗಿ ಅದಕ್ಕೆ ತನಗೆ ಬೇಕಾದಷ್ಟನ್ನ ಎಳ್ಕೊಳ್ಳುತ್ತೆ. ಇನ್ನೊಂದು ಬಹಳ ಸಿಸ್ಟಮ್, ಮಲ್ಟಿ ಕ್ರಾಪ್ ಸಿಸ್ಟಮ್ ಅನ್ನ ತಮ್ಗೆ ನಾನು ಹೇಳ್ತಾ ಇದ್ದೆ. ಈ ಬಾಳೆ ಗಿಡ ಇರುತ್ತೆ, ಅದು ಇಟ್ಸ್ ಎ ನ್ಯಾಚುರಲ್ ಟ್ಯಾಂಕ್ ಅಂತ ಕರೀತಾರೆ ಅದಕ್ಕೆ. ಹೌದು ಸರ್.
ಈಗ ಅದನ್ನ ಇದ್ರ ನಂತರ ಬುಡಗೂಡ್ಲೆ ಕಡ್ದು ಎಸ್ದು ಬಿಡ್ತಾರೆ, ಅದು ಕೊನೆ ಬಿಟ್ಟ ನಂತರ. ಅದು ಮಾಡಬಾರ್ದು. ಅಟ್ಲೀಸ್ಟ್ ಒಂದು 5 ಅಡಿ ಎತ್ತರ ಕಡಿಲೇಬೇಕು. ಕಡಿದೇ ಇದ್ರೂ ಕೂಡ ಅದರಲ್ಲಿರೋ ನೀರು ನಿಧಾನವಾಗಿ ನೆಕ್ಸ್ಟ್ ಪಕ್ಕದ ಮರಗಳಿಗೆ ಎಳ್ಕೊಳತ್ತೆ. ನ್ಯಾಚುರಲ್ ಆಗಿ ನೀರು ಸ್ಟೋರೇಜ್ ಆಗುತ್ತೆ. ಅದು ಬಾಳೆ ಗಿಡಗಳಲ್ಲಿ ಅದ್ರ ನೀರನ್ನ ಪಕ್ಕದ ಮರಗಳಿಗೆ ತುಂಬಾ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಅಂದ್ರೆ ಈ ತರದ ಸಣ್ಣ ಸಣ್ಣ ವಿಚಾರಗಳು, ಬಟ್ ತುಂಬಾ ಪ್ರಯೋಜನಕಾರಿ ಮತ್ತು ಮುಖ್ಯವಾಗಿ ಗಮನಿಸಬೇಕಾದ ವಿಚಾರಗಳು. ಈ ತರಹದ ಮಲ್ಟಿ ಕ್ರಾಪ್ ಸಿಸ್ಟಮ್ಗಳು ನಮ್ಮನ್ನ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಆತ್ಮವಿಶ್ವಾಸವನ್ನು ತುಂಬಿ ಖುಷಿಯನ್ನು ಕೊಡುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಈಗ ಇದರಲ್ಲಿ ಬರ್ತಕ್ಕಂಥ ಈಗ ಒಳಸುರುಗಳಿಗೆ ಬಂದರೆ, ಈಗ ತಾವು ಹೇಳ್ತಾ ಇದ್ದೀರಿ ನೈಸರ್ಗಿಕವಾಗಿಯೇ ಬೆಳೀತಾ ಇದ್ದೀರಿ ಅಂತ. ಆದಾಗ್ಯೂ ಈಗ ಏನು ಲಘು ಪೋಷಕಾಂಶಗಳ ಕೊರತೆ ಆಗಿರ್ಬೋದು, ಇನ್ನು ಬೇರೆ ಒಂದು ಪ್ರಮುಖ ಪೋಷಕಾಂಶಗಳ ಒಂದು ಕೊರತೆ ನಿಗಿಸ್ಕೋಸ್ಕರ, ಇಲ್ಲ ರೋಗ ರುಜಿನಗೋಸ್ಕರ, ಇಲ್ಲ ಹುಳ ಹುಪ್ಪುಟಿಗೋಸ್ಕರ ಸಾವಯವ ಕ್ರಮದಲ್ಲಿ ಯಾವ ಒಂದು ವಿಧಾನಗಳನ್ನ ಅಳವಡಿಸ್ಕೊಂಡಿದ್ದೀರಿ? ಇಲ್ಲ, ಸಂಪೂರ್ಣವಾಗಿ ಕೆಲವೊಮ್ಮೆ ಸಾವಯವಗಳನ್ನ ಮಾಡ್ಲಿಕ್ಕೂ ಸಾಧ್ಯ ಇದೆ. ಹಾಗಂತ ಅನಿವಾರ್ಯ ಆದಾಗ ಈಗ ನಾವು ಮನುಷ್ಯರು ಕೂಡ ನಾವು ಆಯುರ್ವೇದಿಕ್ ಸಿಸ್ಟಮ್ ಇದನ್ನೆಲ್ಲವನ್ನು ಫಾಲೋ ಮಾಡ್ತಾ ಇರ್ತೀವಿ. ಬಟ್ ತುಂಬಾ ಅನಿವಾರ್ಯತೆ ಆದಾಗ ಇಂಜೆಕ್ಷನ್ ತಗೊಳ್ಳೇಬೇಕಾಗತ್ತೆ. ಹಾಗೇನೆ ಅನಿವಾರ್ಯತೆಗಳಿಗೆ ನಾವು ತುಂಬಾ ನಾವು ಬೇಲಿ ಹಾಕೊಂಡು ನಾನು ಇದೇ ಮಾಡ್ತೀನಿ ಅಂತ ಕೂತ್ಕೊಳ್ಳೋದ್ರಲ್ಲಿ ನನಗಿಷ್ಟ ಇಲ್ಲ. ಅನಿವಾರ್ಯತೆಗಳಾದಾಗ ಎಲ್ಲವನ್ನೂ ಒಪ್ಪಿಕೊಳ್ಬೇಕು ನಾವು. ಈಗ ಎಷ್ಟೋ ಜನ ಹೇಳ್ತಾರೆ ಈ ಅಕೇಶಿಯಾಗಳು ಬೆಳೆಯೋದ್ರಿಂದ ತಪ್ಪು ಅಂತ. ಅದು ಕೆಲವು ಸಲ ಈ ಜಾನುವಾರುಗಳ ಹಾವಳಿ, ನೀರಿನ ಕೊರತೆ, ಇವೆಲ್ಲ ಸಂದರ್ಭದಲ್ಲಿ ಅಥವಾ ಸೌದಿಗಳ ಅತಿಯಾದ ಕಾಡುಗಳ ಮೇಲಿನ ಹೊರೆಯನ್ನು ತಪ್ಪಿಸಿದ್ದು ಅಕೇಶಿಯಾ. ಹೌದು ಹೌದು ಹೌದು. ಕಟ್ಟಿಗೆಗಳನ್ನ ಇಡೀ ಕಾಡಲ್ಲಿ ಕಡ್ಕೊಂಡು ಹೋಗ್ತಾ ಇದ್ದಂತಹ ಕಾರ್ಮಿಕ ವರ್ಗ ಈಗ ಅಕೇಶಿಯಾದ ಇದರಿಂದನೇ ಕಾಡುಗಳ ಮೇಲೆ ಹೊರೆ ಕಡಿಮೆ ಆಯಿತು. ಹಾಗೇನೆ ಪ್ರತಿಯೊಂದಕ್ಕೂ ಅದರ ಇಂಪಾರ್ಟೆನ್ಸ್ ಇರೋ ಕಾರಣಕ್ಕಾಗಿ ಈ ಇಂಗ್ಲಿಷ್ ಮೆಡಿಸಿನ್ನು ಅಥವಾ ಕೆಮಿಕಲ್ಗಳು ಅನಿವಾರ್ಯವಾದಾಗ ಬಳಕೆ ಮಾಡೋದು ಅನಿವಾರ್ಯ. ಯಾಕೆಂದ್ರೆ ನಾವೀಗ ಅತಿಯಾದ ಆಧುನಿಕತೆಯಲ್ಲಿ ಇದ್ದಾಗ ಎಕ್ದಮ್ ನಾನು ಟ್ರೆಡಿಷನ್ನಿಗೆ ಹೋಗ್ತೀನಿ ಅಂತಾದ ಕೆಲವು ಸಲ ಸಮಸ್ಯೆಗಳಾಗತ್ತೆ. ಆ ಜನರೇಷನ್ ಅನ್ನುವಂಥ ಗ್ಯಾಪ್ ದೊಡ್ಡದಾಗ್ಬಿಡುತ್ತೆ. ಅನಿವಾರ್ಯ ಆದಾಗ ಬಳಸೋದನ್ನು ತಪ್ಪು ಅಂತ ನಾನಂತೂ ಹೇಳ್ತಾ ಇಲ್ಲ. ಆದಷ್ಟು ಈ ನಮ್ಮಲ್ಲಿಯೇ ಸಿಗುವಂತಹ ವ್ಯವಸ್ಥೆಗಳನ್ನು ಬಳಸಿಕೊಳ್ಳುವ ಅವಕಾಶ ಇದೆ. ಈಗ ಮಲ್ಚಿಂಗ್ ಸಿಸ್ಟಮ್, ಮಲ್ಚಿಂಗ್ ಅನ್ನು ನಾವು ಮೇಲ್ಗಡೆ ಮಾಡೋದ್ರಿಂದ ಬಹುತೇಕ ಅದೇ ಗೊಬ್ಬರವಾಗಿ ಬದಲಾಗುತ್ತೆ, ತೇವವನ್ನು ಕಾಪಾಡಿಕೊಳ್ಳುತ್ತೆ, ಪೋಷಕಾಂಶಗಳು ಒಂದಷ್ಟು ಭಾಗ ನಮಗೆ ಅಂದ್ರೆ ಆವಿ ಆಗದೆ ಹಾಗೆ ಕಾಪಾಡಿಕೊಳ್ಳುತ್ತೆ. ಮಲೆನಾಡಿನಲ್ಲಂತೂ ಎಸ್ಪೆಷಲಿ ಶಿವಮೊಗ್ಗದ ಸುತ್ತಮುತ್ತ ನಮಗೆ ದರಕೆಲೆಗಳು ತುಂಬ ಸಿಗುತ್ತೆ. ಹೌದು ಸರ್, ಅದು ಆಕ್ಚುಲಿ ನಿಜವಾಗ್ಲೂ ವರ ಅದು ನಮಗೆ. ಹೌದು. ಹಾಗಾಗಿ ಅದು ಪೋಷಕಾಂಶಗಳ ರಕ್ಷಣೆಗೆ ತುಂಬ ಪ್ರಯೋಜನಕಾರಿಯಾಗುತ್ತೆ. ಹಸಿರು ಹೊದಿಕೆಗಳನ್ನು ಕೂಡ ಮಾಡೋದ್ರಿಂದ ತುಂಬ ಪೋಷಕಾಂಶಗಳ ರಕ್ಷಣೆ ಆಗುತ್ತೆ. ಆಮೇಲೆ ಈಗಲೂ ಕೂಡ ಸಾವಯವ ಮಾದರಿಯ ತುಂಬ ಗೊಬ್ಬರಗಳು, ಕೀಟನಾಶಕಗಳು ಕೂಡ ಬಂದಿದೆ. ಅದನ್ನೆಲ್ಲವನ್ನು ಪ್ರಯೋಜನ ಪಡ್ಕೋಬಹುದು. ಹಾಗಂತ ತೀರಾ ಅನಿವಾರ್ಯ ಆದಾಗ ರೈತ ಮಿತ್ರರು ನಾ ಹೇಳೋದು ತೀರಾ ಅನಿವಾರ್ಯ ಆಗ್ತಾ ಇದೆ ಅಂದಾಗ ಇದನ್ನು ಬಳಸೋದ್ರಲ್ಲಿ ನಂದೇನು ವಿರೋಧವನ್ನಂತೂ ನಾನು ಹೇಳೋದಿಲ್ಲ. ಯಾಕೆಂದರೆ ಅದು ಉಳ್ಕೋಬೇಕಾಗಿದೆ. ಹೌದು, ಆ ಗಿಡ ಉಳ್ಕೋಬೇಕಾಗಿದೆ, ಅದು ಫಸಲು ಕೊಡಬೇಕಾಗಿದೆ ಅಂತ ಅನಿವಾರ್ಯತೆ ಇದ್ದಾಗ ಅದನ್ನು ಬಳಸಿ. ಆದರೆ ತುಂಬ ಅದಕ್ಕೆ ಡಿಪೆಂಡ್ ಆಗಬೇಡಿ. ಯಾಕೆ ಅಂದರೆ ನಾವು ಬೆಳೆಯುವ ಭೂಮಿ ಅದು ಅತಿಯಾಗಿ ಯಾವುದೋ ಒಂದು ಕೆಮಿಕಲ್ಗಳಿಗೆ ಅಡಿಕ್ಷನ್ ಆದರೆ ಅದು ಮತ್ತೆ ನ್ಯಾಚುರಲ್ ಪ್ರೋಸೆಸ್ಸಿಗೆ ಬರಲಿಕ್ಕೆ ಸಾಕಷ್ಟು ವರ್ಷಗಳು ಬೇಕು. ಹಾಗಾಗಿ ಅತ್ಯಂತ ಸಹಜತೆ ಯಾವಾಗಲೂ ಸೌಂದರ್ಯ. ಈಗ ತಮಗೆ ನಾನು ಒಂದು ಉದಾಹರಣೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಮಾವಿನ ಹಣ್ಣು ಇರ್ಬೋದು, ಹಲಸಿನ ಹಣ್ಣು ಇರ್ಬೋದು, ಬಾಳೆಹಣ್ಣು ಇರ್ಬೋದು. ನ್ಯಾಚುರಲ್ ಆಗಿ ಹಣ್ಣಾದಾಗ ತಿಂದಾಗ ನಾವು ಸಿಗೋ ರುಚಿಗೂ ನಾವು ಅದನ್ನು ಒತ್ತಡದಿಂದ ಹಣ್ಣು ಮಾಡಿ ತಿಂದಾಗ ಸಿಗುವ ರುಚಿಗೂ ಬಹಳ ವ್ಯತ್ಯಾಸ ಇದೆ. ಆ ಕಾರಣಕ್ಕೆ ನಾನು ಹೇಳಿದ್ದು ನ್ಯಾಚುರಲ್ ಆಗಿ ಹಣ್ಣಾಗಲಿ, ಅದರ ಆ ರುಚಿಯನ್ನು ನಾವು ಸವಿಯುವ ಪ್ರಯತ್ನ ಮಾಡೋಣ. ಹಾಗಾಗಿ ಆದಷ್ಟು ನಾವು ಸಾವಯವ ಪದ್ಧತಿಯನ್ನ, ನೈಸರ್ಗಿಕ ಸಿಸ್ಟಮ್ ಅನ್ನ ಬಳಸೋಣ. ಆಮೇಲೆ ಅದು ನಮಗೆ ಒಂದು ರೀತಿಯ ಖುಷಿಯನ್ನು ಕೂಡ ಕೊಡುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಈಗ ಇತ್ತೀಚಿನ ಒಂದು ದಿನಗಳಲ್ಲಿ ಸರ್ವೇ ಸಾಮಾನ್ಯ ಆಗಿರೋದು ಕೂಲಿ ಆಳುಗಳ ಒಂದು ನಿರ್ವಹಣೆ ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಾವು ಭದ್ರಾವತಿಯಲ್ಲಿ ನೋಡ್ತಾ ಇದ್ದೀವಿ ಸರ್. ಭದ್ರಾವತಿ ಅಂತಂತಲ್ಲ, ಇದು ನಮ್ಮ ದೇಶದ ಒಂದು ಸಮಸ್ಯೆನೇ ಅಂತ ಹೇಳ್ಬೋದು. ಕೂಲಿ ಆಳುಗಳ ಒಂದು ನಿರ್ವಹಣೆ ಜೊತೆಗೆ ಈಗ ಏನು ಹೇಳ್ತೀವಿ ನಾವು ಯಾಂತ್ರೀಕರಣದ ಬಗ್ಗೆ ಬಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ಈ ಕಾರ್ಮಿಕರ ಕೊರತೆ ಅಂತ ಹೇಳಿ ಬಹುಶಃ ಇದು ಏನು ಹೇಳ್ತಾರೆ, ನನಗೆ ಪುರುಷತ್ವೂ ಇಲ್ಲ ಕೆಲಸವೂ ಇಲ್ಲ ಅಂತ ಹೇಳೋ ಮಾತು ಇದಕ್ಕೆ ನೆನಪಾಗತ್ತೆ ನನಗೆ. ನಮ್ಮಲ್ಲಿ ಯಥೇಚ್ಛವಾಗಿ ಮಾನವ ಸಂಪನ್ಮೂಲಗಳಿದೆ, ಆದರೆ
ಅದು ಆ ಮಾನವ ಶಕ್ತಿಗಳು ಸಂಪನ್ಮೂಲವಾಗಿ ಬದಲಾಗ್ತಾ ಇಲ್ಲ. ತುಂಬಾ ಜನ ಕೆಲಸ ಇಲ್ಲದೆ ಅಡ್ಡಾಡ್ತಾ ಇದ್ದಾರೆ, ಆದರೆ ಸರಿಯಾದ ಯಾವ ಕೆಲಸಕ್ಕೂ ಜನ ಸಿಗ್ತಾ ಇಲ್ಲ. ಹೌದು, ಅದು ಕೃಷಿಗೂ ಬಂತು, ಬೇರೆ ಉದ್ಯಮಗಳಿಗೂ. ಸ್ಕಿಲ್ಡ್ ಲೇಬರ್ಗಳ ಕೊರತೆ ಆಗ್ತಾ ಇದೆ. ಹೌದು ಹೌದು. ಬಹುಶಃ ಶಿಕ್ಷಣ ಪದ್ಧತಿಯ ಸಮಸ್ಯೆಯೋ ಏನೋ ಗೊತ್ತಿಲ್ಲ. ಎ ಫಾರ್ ಆಪಲ್, ಬಿ ಫಾರ್ ಬ್ಯಾಟ್, ಸಿ ಫಾರ್ ಕ್ಯಾಟ್, ಡಿ ಫಾರ್ ಡಾಗ್ ಅಂತ ಕಲಿತ ನಮ್ಮ ಶಿಕ್ಷಣ ಪದ್ಧತಿಯ ಪರಿಣಾಮವೋ ಏನೋ ನನಗೆ ಗೊತ್ತಿಲ್ಲ. ಸ್ಕಿಲ್ಡ್ ಲೇಬರ್ಗಳ ಕೊರತೆ ಆಗ್ತಾ ಇದೆ. ಯಾವುದರಲ್ಲಿ ಪ್ರಾಕ್ಟಿಕಲ್ ನಾಲೆಜ್ ಇರಬೇಕಿತ್ತು, ಯಾವ ವ್ಯಕ್ತಿಗೆ ಆ ವಿಷಯದಲ್ಲಿ ಡೀಪ್ ಆದಂತಹ ಮಾಹಿತಿಗಳಿರಬೇಕಿತ್ತು, ಅದು ಸಿಗ್ತಾ ಇಲ್ಲ. ಇವತ್ತು ಮಾಸ್ಟರ್ ಡಿಗ್ರಿ ಮಾಡಿದವನು ಕೂಡ ಮತ್ತೊಂದು ವರ್ಷ ಆ ಸ್ಕಿಲ್ಡ್ ಅಂತ ಹೇಳಿ ಮತ್ತೊಂದು ಕೋರ್ಸ್ ಓದುವಂತಹ ಪರಿಸ್ಥಿತಿ ಬಂದಿರುವಾಗ ಕೃಷಿಯಲ್ಲೂ ಕೂಡ ಇದೇ ಸಮಸ್ಯೆ ಆಗಿದೆ. ಸರ್ಕಾರಗಳು ಕೊಡುವಂತಹ ಅತಿಯಾದ ಉಚಿತ ಸಿಸ್ಟಮ್ಗಳು ಕೂಡ ಇದಕ್ಕೆ ಕಾರಣ. ಇನ್ನೊಂದು, ನಾನು ಏನು ಕಷ್ಟಪಡಬೇಕಾಗಿಲ್ಲ, ನನಗೆ ಬೇಕಾದ ಮಿನಿಮಮ್ ಸಿಗತ್ತೆ ಅನ್ನುವಂತಹ ಒಂದು ಧೋರಣೆಗೆ ಕೆಲವು ಕಾರ್ಮಿಕರು ಬರ್ತಾರೆ. ಇನ್ನೊಂದು ಕಡೆ ಸಮಸ್ಯೆ ಏನು ಅಂತಂದ್ರೆ, ನಾನು ಮಾಡಬೇಕು, ನಾನು ಕಲಿಬೇಕು ಅನ್ನುವಂತಹ ಆಸಕ್ತಿಯ ಕೊರತೆ ಅದು ಬಹಳ ಮಟ್ಟಕ್ಕೆ ಕಾಡ್ತಾ ಇದೆ. ಯಾವತ್ತೂ ಕೂಡ ಉತ್ಪಾದಕತೆಯನ್ನು ಹೆಚ್ಚಿಸುವಂತಹ ಮಾನವ ಸಂಪನ್ಮೂಲಗಳನ್ನಾಗಿ ಮಾಡುವ ನಿಟ್ಟಿನಲ್ಲಿ ಸರ್ಕಾರಗಳು ಮತ್ತು ವ್ಯವಸ್ಥೆಗಳು, ಸಮಾಜ ಕೆಲಸ ಮಾಡದೇ ಇದ್ರೆ ಮುಂದೊಂದು ದಿವಸ ಜನ ಬೇಕಾದಷ್ಟಿದ್ದಾರೆ, ಕೆಲಸ ಒಂದೂ ಇಲ್ಲ. ಈ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈಗಲೂ ಕೂಡ ಹಳ್ಳಿಗಳಲ್ಲಿ ಹೇಳ್ತೀನಿ, ಕೆಲಸ ಇಲ್ಲದೆ ಸುಮ್ಮನೆ ಮನೆಯಲ್ಲಿ ಕುಳಿತುಕೊಳ್ಳುವ, ಕಟ್ಟೆಗಳಲ್ಲಿ ಕುಳಿತು ಕತ್ತೆ ಹೊಡೆಯುವವರ ಸಂಖ್ಯೆ ಯಥೇಚ್ಛವಾಗಿದೆ. ಆದರೆ ಕೃಷಿ ಭೂಮಿಯಲ್ಲಿ ದುಡಿಯುವವರ ಸಂಖ್ಯೆ ಸಿಗ್ತಾನೇ ಇಲ್ಲ. ಸಂಬಳ ಕೊಟ್ಟರೂ ಕೂಡ ಅದಕ್ಕೆ ತಕ್ಕಂತೆ ಕೆಲಸ ಮಾಡುವ ಕಾರ್ಮಿಕರ ಕೊರತೆ ಆಗ್ತಾ ಇದೆ. ಇದು ಅತ್ಯಂತ ಗಂಭೀರವಾದ ಸಮಸ್ಯೆ. ನಮ್ಮಲ್ಲೇ ಪರಿಹಾರ ಇದೆ, ಹುಡ್ಕೊಳ್ಬೇಕಾಗಿದೆ ಅಂತೀರಾ? ಜನ ಬದಲಾಗದೇ ಇದ್ರೆ, ಅದೇ ಹೇಳಿದ್ನಲ್ಲ, ಮಾನವ ಅನ್ನೋದು ಸಂಪನ್ಮೂಲವಾಗಬೇಕು, ಅದು ಒಂಥರ ಹೊರೆ ಆಗಬಾರ್ದು. ನಿಜ. ನಮ್ಮಲ್ಲಿ ನಿಜವಾಗ್ಲೂ ಹೇಳ್ತೀನಿ, ಭಾರತ ಇಡೀ ವಿಶ್ವದಲ್ಲಿ ಅತ್ಯಂತ ದೊಡ್ಡದಾದ ಮಾರುಕಟ್ಟೆಯನ್ನು ಹೊಂದಿರುವಂತಹ ದೇಶ. ಹೌದು ಸರ್, ಇಟ್ಸ್ ಅ ಪ್ರೌಡ್ ಟು ಸೇ ಇಟ್. ಹೌದು. ಆದರೆ ಆಗ್ತಾ ಇರೋ ಸಮಸ್ಯೆ, ಇಲ್ಲಿ ಅವ್ರಿಗೆ ಮಾರುಕಟ್ಟೆ ಇದೆ, ಆದರೆ ಇದನ್ನ ಉತ್ಪಾದಕತೆಯೂ ಹೆಚ್ಚು ಆಗಂಗೆ ಯಾವುದೋ ದೇಶದವರು ನಮ್ಮನ್ನು ಮಾರ್ಕೆಟಿಂಗಿಗೆ ಬಳಸ್ಕೊಂಡು ಅವ್ರ ಪ್ರಾಡಕ್ಟ್ಗಳನ್ನು ನಮ್ಮ ಮೇಲೆ ಹೇರಿ ಅವರು ಲಾಭ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ನಮ್ಮವರೇ ಉತ್ಪಾದಕತೆಯತ್ತ ಯೋಚನೆ ಮಾಡಿದರೆ we will have a bright future, we will have a bright market. ಯಾಕೆ ಅಂತಂದ್ರೆ, ನಾವು ಉತ್ಪಾದಿಸಿದ್ದನ್ನು ಖರೀದಿಸ್ಲಿಕ್ಕೆ ನಮ್ಮ ದೇಶವೇ ಇದೆ. ಹೌದು, ಸರಿ, ಸುಮಾರು 140 ಕೋಟಿ ಜನಸಂಖ್ಯೆ. ಹೌದು ಹೌದು ಸರ್. ಹಾಗಾಗಿ ಇದು ಮಾನವ ಸಂಪನ್ಮೂಲಗಳ ಕೊರತೆ ಅಲ್ಲ, ಮಾನವರು ಸಂಪನ್ಮೂಲಗಳಾಗಿ ಬದಲಾಗಿರುವುದರಲ್ಲಿ ಕೊರತೆ ಇದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಕೃಷಿ ಕಾರ್ಮಿಕರ ಕೊರತೆಯೂ ಕೂಡ ಎದ್ದು ಕಾಣ್ತಾ ಇದೆ. ಆ ಕಾರ್ಮಿಕರನ್ನ ಹೇಗೆ ಇಲ್ಲಿ ಒಂದಷ್ಟು ಅವಕಾಶಗಳು, ಒಂದು ಅವ್ರನ್ನ ಅವೇರ್ನೆಸ್ ಮಾಡಿ ಅವರು ಕೃಷಿಯಲ್ಲಿ ತೊಡಕೊಳ್ಳುವಂತೆ ಮಾಡುವಂಥದ್ದು ಒಂದು. ಇನ್ನೊಂದು, ಯಾಂತ್ರೀಕರಣಕ್ಕೆ ನಾವು ಹೋಗಲೇಬೇಕಾಗಿದೆ. 100 ಜನ ಕೆಲಸ ಮಾಡುವಲ್ಲಿ 1 ಯಂತ್ರಗಳು ಕೆಲಸ ಮಾಡುವಂತಹ ಸಿಸ್ಟಮ್ಗಳು ಬರಬೇಕಾಗಿದೆ. ಅದು ಯಾಕೋ ಏನೋ ಇನ್ನೂ ಯೂಸರ್ ಫ್ರೆಂಡ್ಲಿ ಆಗ್ತಾ ಇಲ್ಲ. ಎಷ್ಟೋ ಯಂತ್ರಗಳು ಯೂಸರ್ ಫ್ರೆಂಡ್ಲಿ ಆಗ್ತಾ ಇಲ್ಲ. ಬಳಕೆ ಮಾಡುವವರಿಗೆ ಅತ್ಯಂತ ಸರಳ ಅಂತ ಅನಿಸುವಂತ ಆಗಬೇಕು. ಆದಾಗ ಇಟ್ಸ್ ವೆರಿ ಈಸಿ ಟು ಮೇಂಟೈನ್ ಇಟ್. ಯಾಕೆಂದರೆ ತುಂಬ ಆಗಿದೆ. ಈಗಲೂ ಕೂಡ ಯಾವನೋ ಒಬ್ಬ ಜನ ಇದ್ದು ಕಾಯಬೇಕಾದಂಥ ಜಾಗದಲ್ಲಿ CC ಕ್ಯಾಮರಾಗಳು ಬಂದಿದೆ. ಹೌದು, ವಿ ಕ್ಯಾನ್ ವಾಚ್ ಹೋಲ್ ಫಾರ್ಮ್ ಆ್ಯಂಡ್ ವಿ ಕ್ಯಾನ್ ಮೇಂಟೈನ್ ಇಟ್. ಆ ಥರದ್ದೊಂದು ಬಂದಿದೆ. ಈಗ ನೀರನ್ನ ಹೋಗಿ ಆನ್ ಮಾಡಬೇಕು, ಅಲ್ಲೇ ಹೋಗಬೇಕು ಅನ್ನುವಂತಹ ಜಾಗದಲ್ಲಿ ವಿ ಕ್ಯಾನ್ ಆಪರೇಟ್ ಇಟ್ ಥ್ರೂ ಮೊಬೈಲ್. ನಾವು ಮೊಬೈಲ್ ಮೂಲಕ ಒಂದು ಕರೆ ಮಾಡಿ ನೀರನ್ನು ಆನ್ ಮಾಡಬಹುದು. ರಿಮೋಟ್ ಬಂದಿದೆ. ಅದನ್ನ ನಾವು ವಾಲ್ಗಳನ್ನು ಕೂಡ ತಿರ್ಸ್ಬಹುದು. ಆ ತರಹದ ಒಂದು ಸಿಸ್ಟಮ್ ಕೂಡ ಬಂದಿದೆ. ಯಾಂತ್ರೀಕರಣಗಳು ಬಳಸ್ಕೊಂಡಾಗ ಇಟ್ಸ್ ಎ ಬ್ಯೂಟಿಫುಲ್. ಆದರೆ ಅದು ಇನ್ನೂ ಯೂಸರ್ ಫ್ರೆಂಡ್ಲಿ ಆಗಬೇಕಾದ ಅವಶ್ಯಕತೆ ಇದೆ ಅಂತ ಹೇಳ್ತೀರಾ? ಯಾಕೆಂದ್ರೆ ಭೂಮಿ ಬೆಳೆಯೋದಿಲ್ಲ, ಜನಸಂಖ್ಯೆ ಬೆಳೀತಾ ಹೋಗುತ್ತೆ, ಭೂಮಿ ಬೆಳೆಯೋದಿಲ್ಲ. ಇರುವ ಭೂಮಿಯಲ್ಲೇ ನಾವು ಅತ್ಯಂತ ಹೆಚ್ಚು ಉತ್ಪಾದಕತೆಯನ್ನು ಸೃಷ್ಟಿಸುವ ಹಾಗೆ ನಮ್ಮ ಪ್ರಯತ್ನಗಳು ಸಾಗದೇ ಇದ್ರೆ, ಮುಂದಿನ ಹೆಜ್ಜೆಗಳು ಸಾಗದೇ ಇದ್ರೆ, ಇಸ್ರೇಲಿ ಮಾದರಿ ಕೃಷಿ ಅಂತ ಹೇಳ್ತೇವೆ, ಮತ್ತೊಂದು ಹೇಳ್ತೇವೆ. ಅವ್ರು ಏನ್ ಮಾಡ್ತಾ ಇದ್ದಾರೆ? ಟೆರೆಸ್ ಗಾರ್ಡನಿಂಗ್ ಅಂತ ಹೇಳ್ತಾ ಇದ್ದಾರೆ. ಹೌದು. ಈ ಥರದ್ದೆಲ್ಲ ನಾವು ಮಾಡಿದರೆ ಇಷ್ಟೆಲ್ಲ ಪಾಲಿಹೌಸ್ ಕ್ರಾಪ್ ಸಿಸ್ಟಮ್ಗಳು, ದೇರ್ ಆರ್ ಎನ್ ನಂಬರ್ ಆಫ್ ಸಿಸ್ಟಮ್ಸ್ ಇನ್ ಅವರ್ ಇಂಡಿಯಾ. ಬಟ್ ಅವೆಲ್ಲವೂ ಕೂಡ ಯೂಸರ್ ಫ್ರೆಂಡ್ಲಿ ಆಗಬೇಕಾಗಿದೆ. ಆ ಸಿಸ್ಟಮ್ಗಳು ಬಂದಾಗ ಒಂದು
ಕಾರ್ಮಿಕರ ಕೊರತೆಯನ್ನು ನೀಗಿಸಬಹುದು, ಯಾಂತ್ರೀಕರಣದ ಮ್ಯಾಕ್ಸಿಮಮ್ ಬಳಕೆಗಳು ಕೂಡ ಆಗುತ್ತೆ, ಉತ್ಪಾದಕತೆಯೂ ಕೂಡ ಹೈಯೆಸ್ಟ್ ಆಗತ್ತೆ, ಆ ಉತ್ಪಾದಕತೆಯ ವೆಚ್ಚ ಕೂಡ ತುಂಬಾ ಕಡಿಮೆ ಆಗುತ್ತೆ. ಇದ್ರ ಬಗ್ಗೆ ನಾವು ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾದ ಅಗತ್ಯ ಇದೆ. ಇದ್ರ ಜೊತೆಗೀಗ ತಾವು ಒಂದು ಬೆಳೀತಕ್ಕಂಥ ಬೆಳೆಗಳಲ್ಲಿ ಪ್ರಮುಖವಾಗಿ ನಾವು ಹೇಳುವುದಾದರೆ ರೋಗ ಮತ್ತು ರುಜಿನಕ್ಕೆ ಬಂದರೆ ಮತ್ತು ಕೀಟಗಳ ಒಂದು ನಿರ್ವಹಣೆಗೆ ಬಂದರೆ ತಮ್ಮ ಒಂದು ಅನುಭವದಲ್ಲಿ ಯಾವೆಲ್ಲ ಒಂದು ರೋಗಗಳನ್ನ ಕಂಡಿದ್ರಿ, ಇದರ ಒಂದು ನಿರ್ವಹಣೆಗೆ ಏನು ಕ್ರಮ ತಗೊಂಡಿದ್ರಿ ಸರ್? ನಿನ್ನೆ ಕೂಡ ನಾನು ನಮ್ಮ ಕಾಳು ಮೆಣಸಿಗೆ ಅದು ಯಾವುದೋ ಒಂದು ಅರಿಶಿನ ಆಗುವಂತಹ ಒಂದು ರೋಗ, ನಿನ್ನೆ ಸೊರಗು ರೋಗ ಅಂತ ಏನೋ ಅದು ನನಗೆ ನಿನ್ನೆ ಕಾಣ್ಕೊಂತು. ಇಮಿಡಿಯೇಟ್ ಆಗಿ ನಾನು ಅನಿವಾರ್ಯವಾಗಿ ಕೆಮಿಕಲ್ ಅನ್ನೇ ಬಳಸಿದೆ. ಅದನ್ನ ಅದೇನೋ ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಚರ್ಚೆ ಮಾಡಿದೆ, ಇದನ್ನ ಹಾಕಿ ಅಂತ ಹೇಳಿದ್ರು. ಈಗ ಮನುಷ್ಯನಿಗೆ ಕಾಯಿಲೆ ಬರದೆ ಮರಕ್ಕೆ ಬರತ್ತಾ ಅಂತ ಹಿಂದೆ ಹೇಳ್ತಾರೆ. ಈಗ ಎಲ್ಲವೂ ಕೂಡ ಜೀವಂತ ಇರುವಂತ ಎಲ್ಲದಕ್ಕೂ ಕೂಡ ರೋಗಗಳು ಅತ್ಯಂತ ಸಾಮಾನ್ಯ ಆಗಿದೆ. ಅದಕ್ಕೆ ಯಾವ್ಯಾವ ದಾರಿಗಳು ಸಿಗುತ್ತೆ ಆ ಟೈಮಲ್ಲಿ ಅದನ್ನೆಲ್ಲವನ್ನು ಬಳಸ್ಕೊಳ್ಳುವಂಥದ್ದು. ಅದಷ್ಟು ನ್ಯಾಚುರಲ್ ಆದಂತಹ ವೇಯಲ್ಲಿ ನಾವು ಅದನ್ನ ಪರಿಹಾರವನ್ನು ಕಂಡುಕೊಂಡ್ರೆ ಲಾಂಗ್ ಟರ್ಮ್ ಅಲ್ಲಿ ಅದು ಒಳ್ಳೇದು ಅನ್ನುವಂಥದ್ದು ನಮ್ದು ಧೋರಣೆ. ಅದ್ರ ಅನಿವಾರ್ಯ ಆದಾಗ ಕೆಮಿಕಲ್ ಅನ್ನ ಬಳಸಿದ್ದೀನಿ. ಈಗ ಅಡಿಕೆಗೆ ನಾವು ಕೊಳೆ ರೋಗಕ್ಕೆ ತುತ್ತ ಸುಣ್ಣನ ಹೊಡಿಲೇಬೇಕಾಗಿದೆ. ಈಗ ನಾ ಅದು ಹೊಡಿಯಲ್ಲ ಅಂತಂದ್ರೆ ಆ ಮಳೆಗೆ ಬೇರೆ ಕಂಟ್ರೋಲ್, ಬೇರೆ ಯಾವ ಸಿಸ್ಟಮ್ ಅಲ್ಲೂ ಅದು ಯಶಸ್ವಿ ಆಗಲ್ಲ, ಅದು ಬೇಕಾಗುತ್ತೆ ಅದು. ಹಾಗಾಗಿ ಆ ಸಿಸ್ಟಮ್ ಅನ್ನ ಮಾಡಿದ್ದೀನಿ. ಬಟ್ ತೋಟಕ್ಕೆ ಗೊಬ್ಬರದ ವಿಷಯ ಬಂದಾಗ ನಾನು ಕೊಟ್ಟಿದ್ದ ಆಲ್ಮೋಸ್ಟ್ ಜೀವಾಮೃತ, ಘನ ಜೀವಾಮೃತ, ಸಗಣಿ ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಈ ತರಹದ ಇದು ತರಗೆಲೆಗಳು, ಹಸಿರು ಗೊಬ್ಬರ, ಈ ತರಹದ್ದನ್ನ ಜಾಸ್ತಿ ನಾನು ಬಳಕೆ ಮಾಡಿದ್ದೀನಿ. ಅದು ಈಗ ಅದೇ ಮಳೆಗಾಲದ ಪ್ರಾರಂಭದಲ್ಲಿ ನಾವು ಇದನ್ನ ಔಷಧಿ ಹೊಡಿಲೇಬೇಕು, ತುತ್ತ ಸುಣ್ಣ ಹೊಡಿಲೇಬೇಕು, ಅದನ್ನ ಹೊಡೆದಿದ್ದೀನಿ. ಎಲ್ಲ ರೈತರು ಕೂಡ ಒಬ್ಬ ವಿಜ್ಞಾನಿಯೇ. ಸಂದರ್ಭದಲ್ಲಿ ತನ್ನ ಬೆಳೆಯನ್ನು ಹೆಂಗ್ ಬೆಳೆಸ್ಕೋಬೇಕು ಆತ ಎಲ್ಲ ದಾರಿಯನ್ನ ಹುಡುಕಿ ಮಾಡ್ತಾನೆ. ನಾವು ಕೂಡ ಅದೇ ತರದಲ್ಲಿ ಪ್ರಯತ್ನವನ್ನ ಪಟ್ಟಿದ್ದೇನೆ. ಮಾರುಕಟ್ಟೆ ಒಂದು ವ್ಯವಸ್ಥೆಗೆ ಬಂದರೆ ಈಗ ತಾವು ಹೇಳಿದ್ರಿ, ಸಾಮಾನ್ಯವಾಗಿ ನಮ್ಮಲ್ಲೇ ನಮ್ಮ ಜನಸಂಖ್ಯೆಗೆ ನಾವು ಅದನ್ನು ಮಾರಾಟದ ಒಂದು ವ್ಯವಸ್ಥೆ ಮಾಡ್ಕೋಬಹುದು, ಸರ್ಕಾರದ ಯಾವುದೇ ಒಂದು ಸವಲತ್ತು ಬೇಡ ಅಂತ ಇದ್ರಿ. ಆದರೆ ಈಗ ತಮ್ಮ ಒಂದು ಕೃಷಿಯ ಒಂದು ಅನುಭವದಲ್ಲಿ, ಯಾಕಂದರೆ ಇತ್ತೀಚಿನ ಒಂದು ದಿನಗಳಲ್ಲಿ ಅಂತಲ್ಲ, ಇದು ಹಿಂದಿನಿಂದ ಬಂದಿರತಕ್ಕಂಥದ್ದು, ಏಜೆಂಟ್ ಮುಖಾಂತರ ಕಳಿಸ್ತಕ್ಕಂಥದ್ದು ಅಥವಾ ಏಜೆಂಟ್ರು ಇಲ್ದೇನೆ ಮಾರಾಟ ಆಗದೆ ಇರತಕ್ಕಂಥ ಪರಿಸ್ಥಿತಿ ಇನ್ನೂ ಕೂಡ ಜೀವಂತವಾಗಿದೆ. ನಿಮ್ಮ ಅನುಭವದಲ್ಲಿ ನೀವು ಯಾವ ರೀತಿಯಿಂದ ಮಾರ್ಕೆಟ್ ಮಾಡ್ತಾ ಇದ್ದೀರಾ? ಈಗ ಅಡಿಕೆಗಳಿಗೆ ಸಹಜವಾಗಿ ಇವತ್ತು ಮಂಡಿ ಅನ್ನೋ ವ್ಯವಸ್ಥೆ ಇದೆ. ನಮ್ಮಲ್ಲಿ APMC ಇದೆ, ಮಂಡಿಗಳಿದೆ. ಅಲ್ಲಿ ಆಲ್ಮೋಸ್ಟ್ ಈಗ ಒಳ್ಳೆ ರೇಟ್ಗಳು ಕೂಡ ಸಿಗ್ತಾ ಇರೋಕ್ಕಾಗಿ ಅಡಿಕೆಗೆ ಮಾರ್ಕೆಟಿಂಗ್ ಅಷ್ಟು ಸಮಸ್ಯೆ ಇಲ್ಲ. ಆದರೆ ನಿಮ್ಗೊಂದು ಉದಾಹರಣೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಬಾಳೆಗಳನ್ನು ಬೆಳೆದೆ, ಆದ್ರೆ ಅದನ್ನ ಹೆಂಗ್ ಮಾಡಿದೀನಿ, ನಂದು ನ್ಯಾಚುರಲ್ ಪ್ರೋಸೆಸ್. ಮಂಗಗಳು ಬಾಳ ತಿಂತಾವೆ, ತಿಂದ್ರು ನಾನು ಅದಕ್ಕೆ ಬಿಟ್ಟಿದ್ದೀನಿ. 2000 ಬಾಳೆ ಗಿಡಗಳಿದೆ. ಆಲ್ಮೋಸ್ಟ್ ನಾನು ಕೊಯ್ಲು ಮಾಡೋದೇ ಕಡಿಮೆ, ಯಾಕೆಂದ್ರೆ ಬೇರೆ ಬೆಳೆಗಳ ಮೇಲೆ ಅವು ಹಾನಿ ಮಾಡೋದಿಲ್ಲ, ಬರೀ ಬಾಳೆಹಣ್ಣು ತಗೊಂಡು ಹೋಗ್ಲಿ ಅಂತ ಬಿಟ್ಟಿದ್ದೀನಿ. ಯಾಕೆಂದ್ರೆ ಪ್ರಕೃತಿಯಲ್ಲಿ ಎಲ್ಲ ಮಾನವ ಏನಂದ್ರೆ ಸ್ವಾರ್ಥದಿಂದ ಎಲ್ಲ ನನಗೂ ಬೇಕು ಅಂತಂದ ಹಠದಿಂದ ಯಾವುದೇ ಪಕ್ಷಿ ಪ್ರಾಣಿಗಳಿಗೆ ದಯೆ ತೋರದೇನೆ ಎಲ್ಲಾನು ಕಟಾವ್ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನೈಸರ್ಗಿಕವಾಗಿ ನೀವು ಅದಕ್ಕೂ ಎಷ್ಟು ತಿನ್ಕೊಂಡು ಹೋಗ್ಲಿ, ಉಳಿದ ನಮ್ಗೆ ಇರ್ಲಿ ಅಂತ ಹೇಳಿಬಿಟ್ಟು ನೀವು ಈ ಒಂದು ಚಿಂತನೆ ಇದೆಯಲ್ಲ, ತುಂಬಾ ಇದು ಸ್ವಾಗತಾರ್ಹ ಚಿಂತನೆ ಸರ್ ಇದು. ಯಾಕೆಂತಂದ್ರೆ ನೈಸರ್ಗಿಕ ಅಸಮತೋಲನ ಇದನ್ನ ಸರಿದೂಗಿಸಿದ್ರಿ ನೀವು ಈ ಒಂದು ವಿಚಾರದಲ್ಲಿ. ನನ್ನೊಬ್ಬನಿಂದ ಅದು ಸಖ ಆಗೋದಿಲ್ಲ. ಆದ್ರೆ ನನ್ನ ತೋಟದ ವಿಷಯದಲ್ಲಿ ಹೇಳೋದಾದ್ರೆ 2000 ಬಾಳೆಗೆ ಮರಗಳಿದಾವೆ. ನಾನು ವರ್ಷಕ್ಕೆ 1-2 ಕೊನೆ ಕೊಯ್ಯೋದು ಕಷ್ಟ, ಅಷ್ಟು ಮಂಗಗಳಿಗೆ ಬಿಟ್ಟಿದ್ದೀನಿ. ಅಂದ್ರೆ ಒಂದು ಕಾವಲು ಮಾಡ್ಕೊಳ್ಳೋದು ಕಷ್ಟ ಅನ್ನೋದು ಇನ್ನೊಂದು ಬೇರೆ ಬೆಳೆಗಳನ್ನ ಅವು ಹಾಳು ಮಾಡಬಾರ್ದು, ಇದನ್ನ ತಿನ್ಕೊಂಡು ಹೋಗ್ಲಿ, ಅದು ಒಂದು ಪುಣ್ಯದ ಕೆಲಸ ಅಂತ ನಾವು ಬೆಳೆದ ಒಂದು ಸಂಸ್ಕಾರ. ಪ್ರಾಣಿಗಳು ತಿನ್ಬೇಕಪ್ಪ ಅಂತ ಹೇಳಿ. ಆಮೇಲೆ ನಮ್ಮ ಮನೆಯಲ್ಲಿ ಕೂಡ ಹೇಳ್ತೀನಿ, ದಿನಕ್ಕೆ 1 kg ಅಷ್ಟು ಅಷ್ಟು ಅಕ್ಕಿ ಗುಬ್ಬಚ್ಚಿ ಕಾಗೆಗಳಿಗೆ ಅದೆಲ್ಲ ನಾವು ಬೆಳೆದು ಬಂದಿರುವಂತಹ ವಾತಾವರಣ ಆಗಿರೋ ಕಾರಣಕ್ಕಾಗಿ ಅದು ಒಂದ್ ರೀತಿಯಲ್ಲಿ ಪ್ರಕೃತಿಯಲ್ಲಿ ಅವಕ್ಕೂ ಕೂಡ ಬದುಕುವ ಹಕ್ಕಿದೆ. ತೀರಾ ನಮ್ಗೆ ತೊಂದರೆ ಕೊಟ್ಟಾಗ ಅದನ್ನು ಹೆದರ್ಸೋಣ, ಓಡಿಸೋಣ, ಅದೆಲ್ಲ ಸರಿ. ಆದ್ರೆ ಅವಕ್ಕೂ ಕೂಡ ಒಂದ್ ಸ್ವಲ್ಪ ಎಲ್ಲೋ ಕುಡಿಲಿಕ್ಕೆ ನೀರು, ತಿನ್ಲಿಕ್ಕೆ ಏನೋ ಒಂದು ಅವಕ್ಕೂ ಬೇಕಲ್ವಾ. ಅದಕ್ಕೆ ನಮ್ಮ ಕೈಲಾದಂತಹ ಇಷ್ಟು ಸಿಸ್ಟಮ್ ಅನ್ನು ನಾನು ಮಾಡಬಹುದು, ಇದನ್ನ ನಾನು ಮಾಡಿದ್ದೆ. ಹೇಳ್ತಾ ಇದ್ರಿ ಮಾರುಕಟ್ಟೆಯ ವಿಚಾರಗಳಂತ ತಾವು ಹೇಳ್ತಾ ಇದ್ರಿ. ನಾನು ಒಂದ್ಸಲ ಬಾಳೆ ಕೊನೆಗಳು ಇಷ್ಟು ಸಿಕ್ತು, ಎಷ್ಟು ಒಂದು ಕಾರ್ ತುಂಬಾ ಹಾಕೊಂಡು ಹೋದೆ, 1-2-3 ಕ್ವಿಂಟಲ್ ಆಗೋ ಅಷ್ಟು ತಗೊಂಡು ಹೋದೆ. ಪೇಟೆಗೆ ಹೋಗಿ ಕೇಳ್ತೀನಿ, ನಾನು ಸುಮ್ಮನೆ ಅವನ ಅಂಗಡಿ ಹತ್ರ ಹೋಗಿ ಕೇಳಿದೆ, ಅಣ್ಣ ಬಾಳೆ ಕೊನೆ ಇದೆಯೇನಪ್ಪ ಅಂದೆ. ಇದೆ ಅಂತ. ಎಷ್ಟು ಕೆಜಿಗೆ? 35 ರೂಪಾಯಿ ಅಣ್ಣ ಅಂದ. ಆಯ್ತು, ನಂದಿದೆ ತಗಂತೀಯ ಕೇಳಿ. ಅಣ್ಣ 2 ರೂಪಾಯಿ ಕೊಡ್ತೀನಿ, ಬೇಕಾದ್ರೆ ಇಟ್ಟೋಗು, ಬೇಡದವ್ರಿಲ್ಲ.
ರೈತನಿಗೆ ಹೇಗಾಗಬೇಡ. ಹೌದು ಹೌದು. ವರ್ಷ ಪೂರ್ತಿ ಕಷ್ಟ, ಮಳೆ, ಬಿಸಿಲು, ಗಾಳಿ, ಚಳಿ ಅಂದೇನೆ ಲೆಕ್ಕ ಹಾಕ್ದೇನೆ, ಆಮೇಲೆ ಅವನ್ನ ಕೇಳದೆ ನಾ ಕಡ್ಕೊಂಡು ಹೋಗ್ಬಿಟ್ಟಿದೀನಿ, ಅದನ್ನ ಸ್ಟೋರೇಜ್ ಮಾಡಕ್ ಬರೋದಿಲ್ಲ. ಅವನು 2 ರೂಪಾಯಿ ಬೇಕಾರಿಡು ಬ್ಯಾಡ್ದವ್ರಿಲ್ಲ ಅಂತಾನೆ. ಎಲ್ಲಿಗೆ ತಗೊಂಡು ಹೋಗ್ಲಿ? 100 ಅಂಗಡಿಗಳಿದಾವೆ, ಅವ್ರಿಗೆಲ್ರಿಗೂ ಕೇಳಿದ್ರೆ ನನಗ್ ಬೇಡ ಅಣ್ಣ, ನನಗ್ ಬೇಡ ಅಣ್ಣ. ಏನ್ ಮಾಡ್ಬೇಕು? 1-2 ರೂಪಾಯಿಗೆ ನಾನು ಕೊಡ್ಬೇಕು. ನಾನೇನೋ ಬೇರೆ ಉದ್ಯೋಗಗಳಿದೆ ನನಗೆ, ನಾನು ಮ್ಯಾನೇಜ್ ಮಾಡಬಲ್ಲೆ, ಅದನ್ನೇ ನಂಬ್ಕೊಂಡಿರೋ ರೈತ ತಲೆ ಮೇಲೆ ಕೈ ಹೊತ್ಕೋಬೇಕು. ಹೌದು ಹೌದು. ಈ ಪರಿಸ್ಥಿತಿಗಳಿದೆಯಲ್ಲ, ಇದು ಪ್ರತಿಯೊಬ್ಬ ರೈತನು ಅನುಭವಿಸ್ತಿರತಕ್ಕಂತಹ ಬಹಳ ದೊಡ್ಡ ಸಂಕಟ. ಅಡಿಕೆಗೆ ಇಷ್ಟು ದೊಡ್ಡ ಸಮಸ್ಯೆ ಕಾಡೋದಿಲ್ಲ, ಆದ್ರೆ ಬೇರೆ ಬೆಳೆಗಳಿಗೆ ಈ ಸಮಸ್ಯೆ ಜ್ವಲಂತವಾಗಿ ಕಾಡ್ತಾ ಇದೆ. ನಮ್ಮಲ್ಲಿ ಹಲಸಿನ ಹಣ್ಣುಗಳು ಬಿಡ್ತವೆ, ನಾ ಎಲ್ಲ ತಗೊಂಡು ಹೋದ್ರೆ ಅದನ್ನ ಕಷ್ಟಪಟ್ಟು ಆ ಬಾಡಿಗೆ ಹುಟ್ಟೋದಿಲ್ಲ. ಆಗೇನ್ ಮಾಡ್ಬೇಕು? ಇದು ಬಹಳ ದೊಡ್ಡ ಸಮಸ್ಯೆ. ಈ ಮಾರುಕಟ್ಟೆ ಮಿನಿಮಮ್ ಪ್ರೈಸ್ ಇಡಬೇಕು, ಬೆಂಬಲ ಬೆಲೆ ಇಡಬೇಕು ಅಂತ ಹೇಳ್ತಾರಲ್ಲ, ಸತ್ಯ. ಕೆಲವು ವಿಚಾರಗಳಿಗೆ ರೈತರುಗಳಿಗೆ ಯಾವ್ದಾವ್ದೋ ನಾವು ಕೈಗಾರಿಕೆಗಳಿಗೆ ಸಪೋರ್ಟ್ ಕೊಡುತ್ತೆ ಸರ್ಕಾರ, ಯಾವ್ದಾವ್ದೋ ವೇವಪ್ಗಳನ್ನ ಮಾಡುತ್ತೆ ಸರ್ಕಾರ. ಆದ್ರೆ ಅನ್ನದಾತ ಇರುವಂಥ ಸರಿಸುಮಾರು 67-70% ಭಾರತವನ್ನು ಬದುಕಿಸಿದ್ದು ಕೃಷಿ ಸರ್. ಕೃಷಿಕರಿಗೆ ಏನೋ ಒಂದು ಫ್ರೀ ಕೊಟ್ಟ ತಕ್ಷಣ ತಪ್ಪು ಅಂತ ನಾ ಹೇಳಲ್ಲ. ಫ್ರೀ ಕೊಡೋದ್ರ ಬದಲು ಅವರಿಗೆ ಒಂದು ಬೆಂಬಲವಾಗಿ ಕೊಡಿ. ಫ್ರೀ ಕೊಡಿ ಅಂತ ನಾನು ಹೇಳಲ್ಲ. ಅವ್ರಿಗೊಂದು ಸರಿಯಾದ ಮಾರುಕಟ್ಟೆ, ಸರಿಯಾದ ಬೀಜಗಳು, ಕ್ವಾಲಿಟಿ ಬೀಜಗಳು ಕೊಡ್ತಾರೆ. ಬೀಜ ಹಾಕಿದ್ರೆ ಹುಟ್ಟೋದೇ ಇಲ್ಲ. ವಾಟ್ ಈಸ್ ದ ಯೂಸ್? ಕ್ವಾಲಿಟಿ ಬೀಜಗಳನ್ನು ಕೊಡಿ, ಕ್ವಾಲಿಟಿ ಗೊಬ್ಬರಗಳನ್ನು ಕೊಡಿ, ಮಿನಿಮಮ್ ಬೆಲೆಯಲ್ಲಿ ಕೊಡಿ, ಫ್ರೀ ಕೊಡಿ ಅಂತ ನಾನು ಹೇಳೋದಿಲ್ಲ. ಆಗ ರೈತನೂ ಕೂಡ ಹಸನ್ಮುಖನಾಗಿ ಕೆಲಸಗಳನ್ನು ಮಾಡ್ತಾನೆ. ಆತನಿಗೆ ತಾನು ಬೆಳೆದ ಬೆಳೆಗೆ ಒಂದು ಬೆಲೆ ಇದೆ ಅಂತ ಗೊತ್ತಾದಾಗ ಆತ ಧೈರ್ಯವಾಗಿ ಕೃಷಿಯನ್ನು ಮಾಡ್ತಾನೆ. ಇಲ್ಲ ಅಂದ್ರೆ ಏನ್ ಮಾಡೋದು? ಇಲ್ಲ, ಇಷ್ಟೆಲ್ಲ ನಾ ಕಷ್ಟಪಟ್ಟು ಮಾಡಿರ್ತೀನಿ, 100 ರೂಪಾಯಿ ಖರ್ಚಾಗಿರುತ್ತೆ, ಅವನು 2 ರೂಪಾಯಿ ಕೇಳ್ತಾನೆ ಅಂತ ಆದಾಗ ಆತ ಮಾನಸಿಕವಾಗಿ ಕುಗ್ಗಿ ಹೋಗ್ತಾನೆ. ಹೌದು ಸರ್. ಆ ಕೆಲಸವನ್ನು ಸರ್ಕಾರ ಮಾಡಬಾರ್ದು. ಇದು ಒಂದು ಸರ್ಕಾರ ಮಾಡಬೇಕಾದ ಮಿನಿಮಮ್ ಬೆಲೆಗಳನ್ನು ನಿಗದಿಪಡಿಸಬೇಕಾದಂತಹ ವ್ಯವಸ್ಥೆ. ಇನ್ನೊಂದು, ಇದರಾಚೆ ನಾವೇನು ಯೋಚನೆ ಮಾಡಬಹುದು? ತುಷ್ಟಿಗುಣ ಅಂತ ಹೇಳ್ತೀವಿ. ಅದಕ್ಕೆ ಒಂದು, ಈಗ ಬರೀ ನೀರಿಗೆ ಬೆಲೆ ಇಲ್ಲ, ಅದಕ್ಕೊಂದು ನಿಂಬೆಹಣ್ಣು ಹಿಂಡಿ, ಅದಕ್ಕೊಂಚೂರು ಸಕ್ಕರೆ ಹಾಕಿ ಪಾನಕ ಮಾಡಿ ಮಾರಕ್ಕೆ ಹೋದ್ರೆ 10 ರೂಪಾಯಿ 20 ರೂಪಾಯಿ ಮಾರ್ಬೋದು. ಹೀಗೆ ನಮ್ಮ ಕೃಷಿಯ ಬೆಳೆಗಳನ್ನ, ನಾವು ಬೆಳೆಗಳನ್ನು ಉದಾಹರಣೆಗೆ ಬಾಳೆಎಣ್ಣೆ ಮತ್ತೆ ತಗೊಳ್ಳೋಣ. ಇದಕ್ಕೊಂದು ಸ್ವಲ್ಪ ಶ್ರಮಗಳು ಬೇಕು, ಇದಕ್ಕೊಂಚೂರು ಪ್ಲಾನ್ಗಳು ಕೂಡ ಬೇಕು. ಒಂದು ಚಿಪ್ಸ್ ಮಾಡಿ ಮಾರಿದ್ರೆ ಹೇಗೆ? ಅಂದ್ರೆ ನೀವು ಹೇಳ್ತಾ ಇರೋದು ಮೌಲ್ಯವರ್ಧನೆ ಮಾಡಬೇಕು. ಮೌಲ್ಯವರ್ಧನೆ, ಅದರ ತುಷ್ಟಿ ಗುಣವನ್ನು ಹೆಚ್ಚಿಸೋದು, ಮೌಲ್ಯವರ್ಧನೆ ಮಾಡುವಂಥದ್ದು, ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಗಳನ್ನು ಮಾಡುವಂಥದ್ದು. ಈ ತರಹದ ಒಂದು ಅವಕಾಶಗಳಿದೆ. ಕಾಳುಮೆಣಸು ನಾವು ನೇರವಾಗಿ ಕ್ವಿಂಟಲ್ ಲೆಕ್ಕ ಮಾರಲಿಕ್ಕೆ ಹೋದ್ರೆ ಅದಕ್ಕೆ ಬೆಲೆ ಇರುವಂಥದ್ದು 62 ರೂಪಾಯಿ ಇದೆ. ಹೌದು ಸರ್. ಅದನ್ನ ಅರ್ಧ ಕೆಜಿ ಮಾಡಿ ನಾನು ಒಂದಷ್ಟು ಜನರಿಗೆ ನೇರವಾಗಿ ಕೊಡಬಹುದಾ? ಕ್ವಾಲಿಟಿಯನ್ನ ಚೆನ್ನಾಗಿ ಮಾಡಿ ಅದನ್ನು ಕೊಡಬಹುದಾ? ಆಗ ನಾನು 120 ರೂಪಾಯಿಗಳು ಕೂಡ, ನಾನು 620 ರೂಪಾಯಿಗೆ ಕೆಜಿ ನಾವು ಈಗ ಮಾರ್ತಾ ಇದ್ದೇವೆ. ಅದನ್ನು ನಾವು ಸರಿಸುಮಾರು 1000-1200 ರೂಪಾಯಿಗೆ ನಾವು ಮಾರ್ಬೋದು. ಇದು ಕೂಡ ಲಾಭವೇ ಅಲ್ವಾ? ಅಥವಾ ಇನ್ನೂ ಮುಂದುವರೆದ ಭಾಗವಾಗಿ ಅದೇ ಕಾಳುಮೆಣಸನ್ನ ಪುಡಿ ಮಾಡಿ ಹೋಟೆಲ್ಗಳಿಗೆ ಸಪ್ಲೈ ಮಾಡಿದ್ರೆ ಇನ್ನೂ ಜಾಸ್ತಿ ದುಡ್ಡು ಸಿಗ್ಬೋದಾ? ದೇರ್ ಇಸ್ ಎ ಅಪಾರ್ಚುನಿಟಿ. ಅದನ್ನ ನಾವು ಹುಡುಕ್ಬೇಕಾಗಿದೆ. ಆಗ ಆ ಮೌಲ್ಯವರ್ಧನೆಯಿಂದ ಈ ಮಾರ್ಕೆಟಿಂಗಿನ ಸಮಸ್ಯೆಯನ್ನ ಬಹುತೇಕ ನಿಭಾಯಿಸಬಹುದು. ಇದೆಲ್ಲರಿಗೂ ಸಾಧ್ಯ ಆಗ್ಲಿಕ್ಕಿಲ್ಲ. ಆಗ ಏನು ಮಾಡಬಹುದು? ಒಂದು ಊರಿನಲ್ಲಿ ಒಂದು ಸ್ವಸಹಾಯ ಗುಂಪುಗಳು, ಮಹಿಳಾ ಗುಂಪುಗಳು ಅಥವಾ ಸಂಘ ಸಂಸ್ಥೆಗಳ ತರ ಮಾಡಿಕೊಂಡು ಅದರಿಂದ ಮೌಲ್ಯವರ್ಧನೆ ಮತ್ತು ವ್ಯಾಪಾರವನ್ನ ಮಾಡುವ ಚಿಂತನೆ ಮಾಡಿದ್ರೆ ಒಗ್ಗಟ್ಟಾಗೋದು ಕಷ್ಟ. ನಮ್ಮ ರೈತರುಗಳು, ನಮ್ಮ ಊರು ಮನೆಯವರು ಒಗ್ಗಟ್ಟಾಗದೆ ಹೋದ್ರೆ ಪಕ್ಕದ ಮನೆಗೆ ಜಾನುವಾರು ನುಗ್ಗಿದ್ರೆ ತೋಟಕ್ಕೆ ಅವಂದು ಸೈಯೆಲ್ಲ ಹೋಗ್ಲಿ ಅನ್ನುವಂತಹ ಧೋರಣೆಯಿಂದ ಹೊರಗೆ ಬಂದು ನಾವೆಲ್ಲ ಒಟ್ಟಿಗೆ ಮಾಡಿ ಇದನ್ನ ಒಟ್ಟಿಗೆ ಮಾರ್ಕೆಟಿಂಗ್ ಮಾಡೋಣ ಅನ್ನುವ ಧೋರಣೆಗೆ ಬಂದಾಗ ಇಟ್ ಇಸ್ ಪಾಸಿಬಲ್. ಹೌದು ಸರ್. ಅಡಿಕೆ ಸುಲಿಲಿಕ್ಕೆ ಜನ ಇಲ್ಲ ಅಂತ ಹೇಳುವಂತಹ ನಾವು ಒಬ್ಬ ಅದನ್ನ ಸುಲಿಯುವ ಮಿಷನ್ ಅನ್ನು ತಗೊಳ್ಳಿ ಕಷ್ಟ ಆಗುತ್ತೆ, ಒಪ್ಕೊಂತೀನಿ. ಹೌದು ಸರ್. ಒಂದು ಊರಿಂದ ಒಬ್ಬರು ಮಿಷನ್ ಅನ್ನು ತಗೋಬಹುದು, ಎಲ್ಲರೂ ಸೇರಿ ಒಂದು 4-5 ಜನ 10 ಜನ ಸೇರ್ಬಿಟ್ಟು ತಗೊಳ್ಬಹುದು. ಅಥವಾ ಯಾವನೋ ಒಬ್ಬ ತಗಂತಾನೆ, ಆದ್ರೆ ಎಲ್ಲರೂ ಇವನ ಹತ್ರಕ್ಕೆ ತಂದು ಕೊಟ್ಟು ಅವನಿಗೆ ಒಂದು ಉಪಯೋಗ ಉದ್ಯಮ ಆಗ್ಲಿಕ್ಕೆ ಹೆಲ್ಪ್ ಮಾಡಬಹುದಾ? ಹೌದು ಸರ್. ದೆನ್ ಇಟ್ ಈಸ್ ಪಾಸಿಬಲ್. ಒಂದು ಆ ಒಗ್ಗಟ್ಟಿದ್ದಾಗ ಅದು ಸಾಧ್ಯತೆ ಆಗತ್ತೆ. ಹೌದು ಸರ್. ಆಗ ಈ ಮಾರ್ಕೆಟಿಂಗು ಸಮಸ್ಯೆ ಆಗುತ್ತೆ, ಉತ್ಪಾದಕತೆಯ ವೆಚ್ಚ ಕಡಿಮೆ ಆಗತ್ತೆ. ಇದೆಲ್ಲವೂ ಕೂಡ ಕೃಷಿ ಒಂದು ಕೈಗಾರಿಕೆಗಳ ತರ
ಕೆಲಸ ಮಾಡುವ ಪ್ರಯತ್ನ ಮಾಡಿದರೆ ದೀಸ್ ಆರ್ ಆಲ್ ಪಾಸಿಬಿಲಿಟೀಸ್. ಅಂದ್ರೆ ಕೃಷಿ ಉದ್ಯಮವಾಗಿ ತಗೊಳ್ಬೇಕು. ಉದ್ಯಮವಾಗಿ ಈಗ ಏನು ಮೊದಲೇ ಮಾಡ್ತಾ ಇದ್ರು ಕೃಷಿ ಹೊಟ್ಟೆಪಾಡಿಗೆ ಅಥವಾ ಮನೆಗೋಸ್ಕರನೋ ಇಲ್ಲ ಏನೋ ನಮ್ಮ ಖರ್ಚಿಗೋಸ್ಕರ ಅಂತಂತೇಳಿ, ಇದು ಒಂದು ಉದ್ಯಮವಾಗಿ ತಗೊಂಡ್ಬಿಟ್ರೆ ಯಾವುದೇ ಒಂದು ಸಮಸ್ಯೆ ಆಗೋದಿಲ್ಲ. ಈಗ ಹೇಳಿದ ಹಾಗೆ ನೀವು ಎಲ್ಲಾನು ಸರಿದೂಗಿಸ್ಕೊಂಡು ನಾವು ಹೋಗ್ಬೋದು. ಹೌದು. ಈಗ ತಾವು ಮಾಡ್ತಕ್ಕಂಥ ಕೃಷಿಯಲ್ಲಿ ಖರ್ಚು ವೆಚ್ಚದ ನಿರ್ವಹಣೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹೇಗೆ ಇವತ್ತಿನ ಒಂದು ಕೃಷಿಯಲ್ಲಿ ಖರ್ಚು ಕಡಿಮೆ ಮಾಡಿ ನಾವು ಲಾಭ ಅಥವಾ ನಾವು ಮಾಡಿದ ಒಂದು ಶ್ರಮಕ್ಕೆ ಫಲ ಅಂತಂತ ಹೇಳ್ಬೋದು, ಯಾವ ರೀತಿಯಿಂದ ಅಂತ ಹೇಳ್ತೀರಾ ಸರ್? ಕೃಷಿಗೆ ನನ್ನ ಪ್ರಕಾರ ಕೃಷಿಯನ್ನು ಖುಷಿಗಾಗಿ ಮಾಡಬೇಕು ಅನ್ನೋ ಸ್ಥಿತಿ ಇನ್ನು ಭಾರತದಲ್ಲಿದೆ. ಕೃಷಿಯನ್ನ ಉದ್ಯಮ ಮಾಡಬೇಕು ಅನ್ನೋಂಥ ಎಲ್ಲ ಆಲೋಚನೆಗಳು ಸರಿ ಇದೆ. ಆದರೆ ಸದ್ಯ ಭಾರತದ ಸಿಸ್ಟಮ್ ಅಲ್ಲಿ ಬಹುತೇಕ ರೈತರುಗಳು ಕೃಷಿ ಖುಷಿಗಾಗೆ ಮಾಡ್ತಾ ಇದ್ದಾರೆ. ಜಾಗದ ಬೆಲೆ ಗಗನಕ್ಕೇರ್ತಾ ಇದೆ. ಆ ಲಾಭವೂ ಕೂಡ ಕೃಷಿಕನಿಗೆ ನೇರವಾಗಿ ಮುಂದೆ ಸಿಗತ್ತೆ ಅನ್ನುವಂಥದ್ದು ಒಂದು. ಇನ್ನೊಂದು, ನಾನು ಆಗಲೇ ಹೇಳ್ದ ಹಾಗೆ ಮಲ್ಟಿ ಕ್ರಾಪ್ ಸಿಸ್ಟಮಿಗೆ ಹೋದಾಗ ಒಂದಲ್ಲ ಒಂದು ಬೆಳೆಗಳು ನಮಗೆ ಲಾಭವನ್ನು ತಂದುಕೊಡ್ತವೆ. ನಾನು ಆಗಲೇ ತಮಗೆ ಹೇಳ್ತಾ ಅಕೇಶಿಯಾ, ನೀಲಗಿರಿ, ಫಲಾಟ ಆ ಥರ ಗಿಡಗಳನ್ನು ಹೇಳಿದೆ. ಎಲ್ಲೋ ಒಂದಷ್ಟು ಹಾಳು ಜಾಗಗಳಿರುತ್ತೆ. ತೋಟ ಅಂತಂದರೆ ಒಂದು ಬೌಂಡ್ರಿಯಲ್ಲಿ ಅದು ಇರುತ್ತೆ. ನೀವು ಬೇಡ ಅಂತ ಅಲ್ಲೊಂದು ಹಾಕಿಟ್ರೆ 4 ವರ್ಷಕ್ಕೆ ಕಟಾವಿಗೆ ಬರುತ್ತೆ. ಅದು ಒಂದು ಆದಾಯ ಬರುತ್ತೆ ತಾನೆ? ಹೌದು ಸರ್, ಹೌದು ಹೌದು. ಕಾಳುಮೆಣಸು, ಅದರಿಂದನೂ ಒಂದು ಆದಾಯ ಬರುತ್ತೆ. ಬಾಳೆಕೊನೆ, ಅದನ್ನ ನಾವೇ ಬೆಳೆದು ಅದನ್ನ ಚಿಪ್ಸೋ ಮತ್ತೊಂದು ವ್ಯಾಲ್ಯೂ ಆ್ಯಡೆಡ್ ಮಾಡಿದಾಗ ಅದರಿಂದ ಲಾಭ ಬರುತ್ತೆ. ಅಡಿಕೆ ಲಾಭ ಬರುತ್ತೆ, ಕೋಕೋ ಲಾಭ ಬರುತ್ತೆ. ಆದರೆ ಒಂದನ್ನೇ ನಂಬಿಕೊಂಡಿದ್ದಾಗ ಈ ಲಾಭದ ಪರ್ಸೆಂಟೇಜು ಕಡಿಮೆ ಆಗುತ್ತೆ. ಒಂದನ್ನೇ ಮಾಡಿಯೂ ಲಾಭ ಮಾಡೋ ಸಾಧ್ಯತೆ ಇದೆ. ಈಗ 10 ಎಕರೆಗಳಲ್ಲಿ ಅನಾನಸನ್ನು ಹಾಕ್ತಾರೆ, ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ, ಅವಾಗಲೂ ಲಾಭ ಇದೆ, ಇಲ್ಲ ಅಂತಲ್ಲ. ಅಲ್ಲಿ ಫುಲ್ ಟೈಮ್ ಹಾಕ್ಕೊಂಡು ತುಂಬ ಶ್ರಮ ಪಡಬೇಕಾಗತ್ತೆ. ಅಕಸ್ಮಾತ್ ಅದು ಮಾರುಕಟ್ಟೆಯಲ್ಲಿ ಬಿದ್ದು ಹೋಯ್ತು ಅಂತಂದ್ರೆ ಆ ಟೈಮಲ್ಲಿ ಆಗ ತುಂಬ ಸಫರ್ ಆಗ್ತೀವಿ ಒಂದು ಬೆಳೆಗಳಲ್ಲಾದರೆ. ಹೌದು. ಆದರೆ ಬಹುತೇಕ ಬೆಳೆಗಳಿದ್ದಾಗ ಈ ನಮಗೆ ಆ ಭಯವನ್ನು ನಾವು, ಈಗ ಶುಂಠಿಯನ್ನು ನಾನು ನಿಮ್ಗೆ ಹೇಳ್ತೀನಿ, ಮಲೆನಾಡಿನ ಬಹುತೇಕಗಳಲ್ಲಿ ಬೆಳೀತಾ ಇದ್ದಾರೆ. ಹೋದ ವರ್ಷ 10,000 20,000 ಬೀಜ ಶುಂಠಿ ಇತ್ತು. ಬಹಳ ಖುಷಿಯಾಗಿದ್ರು, ಎಲ್ಲರೂ ಶುಂಠಿ ಹಾಕ್ಬಿಟ್ರು. ಈಗ ದಿಢೀರ್ ಅದರ ಬೆಲೆ ಕುಸಿತ ಇದೆ, 2,500-3,000 ಅಂತಾರೆ. ಅವನು ಖರ್ಚು ತುಂಬಾ ವಿಪರೀತ. ಮತ್ತೆ ಸರ್ಕಾರಕ್ಕೆ ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ, ನೀವು ನಮಗೆ ಬೆಂಬಲ ಬೆಲೆ ಕೊಡಿ. ನಾವು ಮಾಡಿದ ತಪ್ಪು ಯಾರಿದ್ದು? ಈಗ ನಮ್ಮ ಜನಗಳು ಮಾಡೋದು ತಪ್ಪು ಹಾಗೆ. ಒಬ್ಬ ಈ ವರ್ಷಕ್ಕೆ ಬೆಲ್ಲಕ್ಕೆ ರೇಟ್ ಬಂತು, ಎಲ್ಲ ಕಬ್ಬು 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 ಕಬ್ಬು. ಶುಂಠಿಗೆ ರೇಟ್ ಬಂತು, ಶುಂಠಿ 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 ಶುಂಠಿ. ಅಂದ್ರೆ ಮಾರುಕಟ್ಟೆ ಆಧಾರಿತ ಬೆಳೆಗಳನ್ನ ನಾವು ಯೋಚನೆ ಮಾಡಿ ಬೆಳಿಬೇಕು. ವೆನಿಲಾ 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 ಅಂದ್ರು ಎಲ್ಲರೂ ಕೂಡ. ಆದರೆ ಏನಿಲ್ಲ ಆಯ್ತು, ವೆನಿಲಾ ಈಗ ಏನಿಲ್ಲ. ಈ ಸಿಸ್ಟಮ್ ಇದೆಯಲ್ಲ ಯಾವತ್ತೂ ಕೂಡ, ಅದಕ್ಕೆ ಮಲ್ಟಿ ಕ್ರಾಪ್ ಸಿಸ್ಟಮ್ ಈಸ್ ಸೋ ಬ್ಯೂಟಿಫುಲ್ ಸಿಸ್ಟಮ್. ಆಮೇಲೆ ಇದು ಎಲ್ಲರಿಗೂ ಕೂಡ ಉಪಯೋಗ ಆಗುವಂತಹ ಸಿಸ್ಟಮು. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತು ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 94872600. ಇನ್ನೊಮ್ಮೆ ಕೇಳಿ: 9481572600.